ಪಾರ್ವತಿ, ಪಾರ್ವತಿ. ಬನ್ನಿ ಸ್ವಾಮಿ, ದೇವರ ಪ್ರಸಾದವನ್ನು ತೆಗೆದುಕೊಳ್ಳಿ. ಆಯ್ತು ಪಾರ್ವತಿ. ಅಲ್ಲವೇ ಪೇಟೆಗೆ ಹೋಗಿ ಹತ್ತಿ ಮಾರಿಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಹೋಗ್ಲಿಲ್ಲವೇ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮಾತಿನೆಲ್ಲ ಆತಂಕ ಬರ್ತಾ ಇದ್ದೇನೆ. ಯಾಕೆ ನಾವು ಬೆಳೆದ ಹತ್ತಿಗೆ ಬೆಲೆ ಸಿಗ್ಲಿಲ್ಲವೇ? ಬೆಲೆ ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ ಸಿಕ್ಕಿತು. 5 ಕ್ವಿಂಟಲ್ ಹತ್ತಿ ಆಯ್ತು, 50,000 ಪಟ್ಟಿ ಸಹ ಆಯ್ತು. ಆದರೆ ದಲಾಲಿಗಳ ಹಮಾಲಿ ಮಾಮೂಲಿ ಎಂದು ಮುರಿದು ಬರೇ 40,000 ಪಟ್ಟಿ ಮಾಡಿದರು ಪಾರ್ವತಿ, 40,000 ಪಟ್ಟಿ ಮಾಡಿದರು. ಈ ಊರಿನಲ್ಲಿ ಶ್ರೀಮಂತ ನಡೆಸಿಕೊಂಡಿರುವ ಆ ದೇವೇಂದ್ರ ದೇಸಾಯಿ ನಮ್ಮ ಹತ್ತಿ ಅಂಗಡಿ ಸಾಲ ಕೊಟ್ಟು ಬಿಡಿ ಎಂದು ಪಟ್ಟಿ ಮಾಡಿದ 40,000 ಸಹ ಮುರಿದಾಕಿ ಬಿಟ್ಟ ಪಾರ್ವತಿ, ಮುರಿದಾಕಿ ಬಿಟ್ಟ. ಊರಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತೆ ಒಯ್ಯಬೇಕು, ಹಣ ಕೊಡಿ ಗೌಡ್ರೆ ಎಂದು ನಾ ಎಷ್ಟೇ ಕೈ ಮುಗಿದು ಬೇಡಿಕೊಂಡರು. ಕರುಣೆ ತೋರದೆ ಬಾಯಿಗೆ ಬಂದಂತೆ ಬೇಯ್ದು ಕಳಿಸಿಬಿಟ್ಟ ಪಾರ್ವತಿ, ಬಾಯಿಗೆ ಬಂದಂತೆ ಬೇಯ್ದು ಕಳಿಸಿಬಿಟ್ಟ. ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ಆ ರುದ್ರೇಗೌಡ್ರ ಹತ್ರ 1,000 ಹಣ ತೆಗೆದುಕೊಂಡು ಮಕ್ಕಳಿಗೆ ಜಾತ್ರೆಗೆ ಎಂದು ಬಟ್ಟೆ ತಂದಿರುವ ಪಾರ್ವತಿ. ಅಲ್ಲರಿ, ಬಟ್ಟೆ ಏಕೆ ತೆಗೆದುಕೊಂಡು ಬಂದ್ರಿ? ಅದೇ ಹಣದಲ್ಲಿ ಸಂತೆ ತೆಗೆದುಕೊಂಡು ಬಂದಿದ್ದಾದ್ರೆ 1 ವಾರ ಹೊಟ್ಟೆಗಾದ್ರೂ ಊಟ ಆಗ್ತಿತ್ತಲ್ವೇನ್ರಿ? ಪಾರ್ವತಿ, ಹೊಟ್ಟೆಗಿಲ್ಲದಿದ್ರು ತಿಳಿದಿಲ್ಲ ಈ ಸಮಾಜಕ್ಕೆ. ಬಂದ ಜಾತ್ರೆಯಲ್ಲಿ ಇರುವ 2 ಮಕ್ಕಳಿಗೆ ಬಟ್ಟೆ ಇಲ್ಲಂದರೆ ನಮ್ಮ ಬಗ್ಗೆ ಏನೆಂಬುದು ಈ ಸಮಾಜ. ಎರಡಿ ಬಿಡು ಪಾರ್ವತಿ, ನಮ್ಮಂತ ಬಡವರ ಕಷ್ಟ ಇದ್ದಿದ್ದೆ. ತಗೋ ಈ ಬಟ್ಟೆಯನ್ನು. ಪಾರ್ವತಿ, ಸೀತಾ ಮತ್ತು ಶ್ರೀಕಾಂತ ಎಲ್ಲಿದ್ದಾರೆ? ಅವರೆಲ್ಲಿ ಇರ್ತಾರೆ? ಬೆಳಗ್ಗೆ ಬೇಗ ಎದ್ದು ಕಾಲೇಜಲ್ಲಿ ಏನೋ ಪರೀಕ್ಷೆ ಇದೆ ಅಂತ ಊಟ ಸಹ ಮಾಡಿಲ್ಲ, ಹಾಗೆ ಹೋಗಿದ್ದಾರೆ. ಪಾರ್ವತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸ್ಬೇಡ ಅಂತ ಹೇಳಿದ್ದೆ ತಾನೆ ನಿನಗೆ? ಅಲ್ಲರಿ, ಅವ್ರೇ ನನ್ನ ಮಾತು ಕೇಳ್ತಾರೇನ್ರಿ? ಎಷ್ಟೇ ಆದ್ರೂ ಅವರು ನಿಮ್ಮ ಮಕ್ಕಳಲ್ವೇನ್ರಿ? ಹಾಗೇಕೆ ಮಾತನಾಡ್ತೀವಿ ಪಾರ್ವತಿ, ಹಾಗೇಕೆ ಮಾತನಾಡ್ತೀವಿ? ನಾನೊಬ್ಬನೇ ಎತ್ತಿರೇನು, ನೀನು ಸಹ ಇಲ್ಲೇನು ಜೊತೆಗೆ? ಅದು ಹಾಗಲ್ಲ ರೀ, ನಿಮ್ಮ ಮುಖದಲ್ಲಿ ಸಂತೋಷ ನೋಡಿದೆ ಬಹಳ ದಿನವಾಗಿತ್ತು, ಅದಕ್ಕೆ ಈ ರೀತಿ ಹೇಳಿದೆ ಅಷ್ಟೇ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಒಂದು ಸಂತೋಷದ ಗೀತೆ ಹಾಡುತ್ತಾ ಈ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿ ಮುತ್ತು ಕೊಟ್ಟರೆ ಆಗ ಸಂತೋಷ ಹೋಗ್ತದೆ ಈ ನಿನ್ನ ಗಂಡನ ಮನಸ್ಸು. ಅಬ್ಬಬ್ಬ, ಏನ್ರಿ ಇದು? ಇಷ್ಟೊಂದು ವಯಸ್ಸಾದ್ರೂ ಕೂಡ ನಿಮ್ಗೆ ಆಸೆ ತೀರಿಲ್ಲವೇ? ನಿಮ್ಮ ಆಸೆ ಅಂತ ಹಾಡುತ್ತೆ. ಹಾಡೋಣ ಹಂಸಗೀತೆ
ನನ್ನ ಕೋಮಲೆ ಸಿರಿಭೂಮಿ ನೀನಾದರೆ ಸತಿಯುಗರ ನಿಲ್ಲದು ಎಂದೆಂದು ಸಿರಿಭೂಮಿ ನೀನಾದರೆ ಹೇ ಹೇ ಆಹಾ ಓ ಹೇ ಆಹಾ ಓ ಮಾರುತಿ, ಊಟ ಆಮೇಲೆ ಮಾಡಿದಾಯ್ತು. ಮಕ್ಕಳ ಬಂದ ಮೇಲೆ ಮಕ್ಕಳಿಗೆ ಈ ಬಟ್ಟೆಯನ್ನು ಹಾಕಿ ಬೇಗನೆ ರೆಡಿ ಆಗ್ಲಿಕ್ಕೆ ಹೇಳು. ಪ್ರಶಾಂತರ ಊರಲ್ಲಿ ಜಾತ್ರೆ ಇದೆ ಅಂತೆ, ಕುಟುಂಬದ ಸಮೇತ ಬನ್ನೆಂದು ಅವನು ಫೋನ್ ಮಾಡಿ ಹೇಳಿದ್ದ. ನಾನು ಬಾಳೆ ತೋಟಕ್ಕೆ ಹೋಗಿ ನೀರಿನ ಪಂಪ್ ಸೆಟ್ ಅನ್ನು ಬಂದು ಮಾಡಿ ಬರುತ್ತೇನೆ. ಆಯ್ತು, ನೀವು ಹೇಳ್ದಾಗೆ ಆಗುತ್ತೆ. ಹೋಗಿದ ಹಿರಿಯ ಸರದಾರ ಬಂದ ನೋಡು ವಿರೋಧಿರೋ ಹೋಗಿದ ಹಿರಿಯ ಸರದಾರ ಬಂದ ನೋಡು ವಿರೋಧಿರೋ लड़की नहीं रहेगा तो साले को क्या मजा। गौड़ा गजेंद्र गौड़ा ಈ ಊರಲ್ಲಿ ನನ್ನದೇ ಕಾರ್ಬಾರು, ನನ್ನದೇ ದರ್ಬಾರ. ಯಾರಾದರೂ ನನಗೆ ಈ ಊರಲ್ಲಿ ಎದುರಾಗಿ ನಿಂತರೆ ಅವರ ದೇವನು ತುಂಡು ತುಂಡಾಗಿ ಕತ್ತರಿಸಿ ಇದೇ ನನ್ನ ಪಿಸ್ತೂಲಿಂದ ಚೂರು ಚೂರು ನಾನು ಕಣ್ಣಿಟ್ಟು ಕೈ
ಮಾಡಿ ಕರೆದ ಹೆಣ್ಣು ಸುಮ್ಮನೆ ಸೆರಗಾಸಿದರೆ ಇಲ್ಲ ಏನಾದರೂ ಹಾರಾಡಿದರೆ ಅರಕ್ಷಣದಲ್ಲಿ ಅವರ ಬಟ್ಟೆಯನ್ನು ಬಿದ್ದು ಬೆತ್ತಲನ್ನಾಗಿ ಮಾಡಿ ಬಾಳೆಹಣ್ಣಿನ ಸಿಪ್ಪೆ ಬೀಸಾಕಿದಂತೆ ಬೀಸಾಕುವುದೇ ಈ ಗಜೇಂದ್ರನ ಹಠ. ಈ ಊರಲ್ಲಿ ನಾನು ಕಣ್ಣಿಟ್ಟ ಹೆಣ್ಣನ್ನು ಯಾವುದು ಬಿಟ್ಟಿಲ್ಲ. ಆದರೆ ಈ ಹಳ್ಳಿಯಲ್ಲಿ ರೈತ ಎನಿಸಿಕೊಂಡ ಪರಮೇಶನ ಹೆಂಡತಿ ಪಾರ್ವತಿ ಏನವಳ ಮೈಮಾಟ, ಏನವಳ ಕುಡಿ ನೋಟ, ಕರ್ಪೂರದ ಗೊಂಬೆ ಅಂತಿರವಳ ದೇಹ ಈ ಗಜೇಂದ್ರ ಎಂಬ ಕಾಮ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಲೇಬೇಕು. ಪಾರ್ವತಿ ಆದಷ್ಟು ಬೇಗ ನಿನ್ನ ದೇಹದ ಜೊತೆ ಚೆಲ್ಲಾಟ ಆಡದಿದ್ದರೆ ನನ್ನ ಹೆಸರು ಗಜ 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 ಗಜರಾಜನಲ್ಲ. ಸಿಂಹ ಉಗ್ರ ಉಗ್ರ ನರಸಿಂಹ ನನಗೆ ಯಾರ ಭಯವೂ ಇಲ್ಲ, ಯಾರ ಹಂಗಿನಲ್ಲಿಯೂ ಇಲ್ಲ. ನನಗೆ ಎದುರಾಗಿ ನಿಂತ ನರಕುನ್ನಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವಿಲ್ಲ. ನಾನು ಯಾರಿಗೂ ಸಾಲ ಮಾಡುವ ಮಗನೇ ಅಲ್ಲ, ಯಾರ ಮುಂದೆ ಕೈ ಚಾಚುವವನೂ ಅಲ್ಲ. ಆದರೆ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಶ್ರೀಮಂತರಿಗೆ ಸವಾಲು ಹಾಕಿ ಅವರು ಅನ್ಯಾಯದಿಂದ ಕಟ್ಟಿರುವ ಶ್ರೀಮಂತಿಕೆಯ ಶಿಖರವನ್ನು ಸುಟ್ಟು ಹಾಕಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ
ನರಸಿಂಹನ ಗುರಿ ಏ! ಅಂಬುದಿಗೋ ಬಿಡುವಿಲ್ಲ, ಹೋಗಿ ಬಂದ ನಿಲ್ಲೋಗಿಲ್ಲ. ಏಯ್ ಸಿಗರೇಟ್ ಸಿಗ್ತ ದಾರಿಗೆ ಅಡ್ಡವಾಗಿ ನಿಂತಿದ್ಯಲ್ಲ ಆಗುದಿಲ್ಲೋ ನಿನ್ನನ್ನು ನೋಡಿದ ತಕ್ಷಣ ಸೈಡು ಸರಿದು ನಿಲ್ಲುವುದಕ್ಕೆ ನೀನೇನು ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಗಳಿಸಿರುವ ಹಣವನ್ನು ಕದ್ದು ತಂದು ಬಡವರಿಗೆ ದಾನ ಧರ್ಮ ಮಾಡಿ ಮನೆ ಮನೆಗೂ ಮಗ ಎನಿಸಿಕೊಂಡಿರುವ ಸೂರ ಸಿಂಧೂರ ಲಕ್ಷ್ಮಣನ ಅಥವಾ ಇಡೀ ನಮ್ಮ ಭಾರತ ದೇಶವೇ ಜೈ ಶ್ರೀರಾಮ್ ಎಂದು ಕೂಗು ಹಾಕುವರನ್ನ ನುಂಗಲು ಬಂದ ಬಿನ್ ಲಾಡನ್ನ ದೇವನೇ ಸೀಳಿ ಹಾಕಿದ ಛತ್ರಪತಿ ಶಿವಾಜಿನ ಅಥವಾ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟ ಸಂವಿಧಾನ ಶಿಲ್ಪಿ ಎನಿಸಿಕೊಂಡಿರುವ ಆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ನಮ್ಮ ಕನ್ನಡ ನಾಡು ನಮ್ಮ ಬೀಡು ಎಂದು ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಈ ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸುಮ್ಮನೆ ಅಧಿಕತನದ ಮಾತನಾಡಿ ಈ ನನ್ನ ಸಿಟ್ಟಿನ ಜ್ವಾಲೆಯಲ್ಲಿ ಉದ್ದು ಬಯಸಿ ಸುಟ್ಟು ಹೋಗಬೇಡ. ಸುಮ್ಮನೆ ಹೊರಟು ಹೋಗಲೇ. ಹೊರಟು ಹೋಗಲಕ್ಕೂ ನಾನೇನು ಹೇಳಿಯಲ್ಲ. ನಿಮ್ಮಂತ ಸೂರ ಧೀರನನ್ನು ಸುಟ್ಟು ಹಾಕುವನು ಈ ರೌಡಿ ರಾಜ್. ರೌಡಿ ಎಂದು ರುದ್ರ ಅವತಾರ ತೋರಿಸಲು ಬರಬೇಡ. ಈ ಉಗ್ರ ನರಸಿಂಹನ ಮುಂದೆ ನಿನ್ನಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕಿತ್ತು ನಾಯಿ ನರಿಗಳಿಗೆ ಹಂಚುವವನು ಈ ಉಗ್ರ ನರಸಿಂಹ. ಉಗ್ರ ನರಸಿಂಹ ನಿಮ್ಮಪ್ಪನ ಮಗನಾಗಿದ್ದರೆ ಈ ರೌಡಿ ರಾಜನನ್ನು ಒಂದೇ ಕೂದಲು ಅಳಿಗಾಡಿಸು, ಅವಾಗ ಗೊತ್ತಾಗುತ್ತಿದೆ ನಿನ್ನ ತಾಕತ್. ರೌಡಿ ರಾಜ್, ನನಗೆ ಎದುರಾಗಿ ನಿಂತು ನನಗೆ ಎದುರು ವಾದಿಸಿದ್ದಲ್ಲದೆ ನನ್ನ ತಂದೆಯವರೆಗೂ ಮಾತನಾಡಿದೆ ಕತ್ತೆ ನನ್ನ ಮಗನ. ಮುಗಿಯಿತು ನಿನ್ನ ಕತೆ. ಶ್ರೀ ಪಾಂಡುರಂಗನ ಕೃಪೆ ನನ್ನ ಮೇಲಿರಬೇಕಾದರೆ ನನ್ನನ್ನು ಮುಟ್ಟುವ ಗಂಡು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ರೌಡಿ ರಾಜ್, ಸುಮ್ಮನೆ ಹೊರಟು ಹೋಗಿದ್ದರೆ ನಿನ್ನ ಪ್ರಾಣನಾದ್ರೂ ಉಳಿತಾ ಇತ್ತು ಮಗನೇ. ಓಹೋ, ಇದರಲ್ಲಿ ಇಷ್ಟೊಂದವನಿದೆ. ಈ ಹಣವನ್ನ ಅನಾಥಾಶ್ರಮಕ್ಕೆ ಕೊಟ್ಟರಾಯಿತು. ಹವ್ವ ಯಾರು? ಪ್ರಶಾಂತ, ಬಾರಪ್ಪ. ಇದೇನು ಕೂರಿಗೇನು ಹೊತ್ಕೊಂಡು ಬರ್ತಾ ಇದೆಯಲ್ಲ? ಹವ್ವ, ಇವತ್ತು ಉಗಾದಿ ಪಾಡ್ಯ ಅಲ್ಲವೇ? ಅದಕ್ಕೆ ಕೂರ್ಗೆಗೆ ಸುರಮಾವಣ ಹಚ್ಚಿ ಸಿಂಗಾರವಣ ಮಾಡಿ ಬಂಡೆ ಪೂಜೆಗೆ ಸಿದ್ಧತನ ಮಾಡುತ್ತಾರವ್ವ. ಅದಕ್ಕೆ ಕೂಡ ನಾವು ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಅದಕ್ಕೆ ಕೂರ್ಗೆಯನ್ನು ಹೊತ್ತುಕೊಂಡು ಬಂದಿದ್ದೇನವ್ವ. ಹೌದಾ? ಒಳ್ಳೇದಾಯ್ತು ಕಂದ.
ಪ್ರಶಾಂತ, ಕುರಿಗೆಯನ್ನು ಬಣ್ಣ ಹಚ್ಚಿ ಎತ್ತುಗಳ ಮೈ ತೊಳೆದುಕೊಂಡ ಬಾರಪ್ಪ. ನಾನು ಪೂಜೆಗೆ ಹೋಗಿ ಎಲ್ಲ ಸಿದ್ಧತೆ ಮಾಡುತ್ತೇನೆ. ಆಯ್ತವ. ಅಣ್ಣ ದೊಡ್ಡಮ್ಮ, ಶ್ರೀಕಾಂತ, ಒಬ್ಬನೇ ಬಂದಿರುವೆ, ಅವ್ವ ಅಪ್ಪ ಬರ್ಲಿಲ್ಲವೇ? ಅಣ್ಣ ಅವ್ವ ಅಪ್ಪ ಇಬ್ಬರು ಬಂದರು ನೋಡಿಲಿ. ಪಾರ್ವತಿ, ಬಾ ತಂಗಿ, ತಮ್ಮ ಎಂದಿಗೂ ಬಂದಿದ್ದರೇನಪ್ಪ? ಹೌದಕ್ಕ, ಹೀಗೆ ತಾನೇ ಬಂದಿವಿ. ಹಾ ಚಿಕ್ಕಪ್ಪ, ಚಿಕ್ಕಮ್ಮ, ನೀವು 3 ಜನ ಅಷ್ಟೇ ಬಂದಿದ್ದೀರಿ. ಹಾ, ನನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ಲವೇ? ಪ್ರಶಾಂತ, ಸೀತಾಗೆ ಕಾಲೇಜಲ್ಲಿ ರಜೆ ಇರಲಿಲ್ಲ, ಅದಕ್ಕೆ ಸೀತಾ ಮನೆಯಲ್ಲಿದ್ದಾಳೆ. ಶ್ರೀಕಾಂತನಿಗೆ ರಜೆ ಇತ್ತು, ಅವನೊಬ್ಬನೇ ಬಂದಿದ್ದಾನೆ. ಹಾ, ಇರ್ಲಿ ಬಿಡಿ ಚಿಕ್ಕಮ್ಮ. ಹಾ ಶ್ರೀಕಾಂತ, ನಿನ್ನ ಕಾಲೇಜ್ ಮುಗಿತೇನಪ್ಪ? ಇನ್ನೂ ಇಲ್ಲ ಅಣ್ಣ, ಈಗ ತಾನೇ PUC ಎಕ್ಸಾಮ್ ಬರೆದು ಬಂದಿದ್ದೇನೆ, ಪಾಸ್ ಕೂಡ ಆಗಿದ್ದೇನೆ ಅಣ್ಣ. ಹಾಗಾದರೆ ಯಾವುದಾದ್ರೂ ನೌಕರಿಗೆ ಅರ್ಜಿ ಹಾಕಬೇಕಾಯ್ತಲ್ಲಪ್ಪ? ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲಿದಲ್ಲಪ್ಪ. ಕೈ ತುಂಬ ಹಣ ಕೊಟ್ಟು ಮಂತ್ರಿಗಳ ಅಸಲಿ ಹಚ್ಚಿ ಕೇಳುವ ಕಟುಕ ಶ್ರೀಮಂತರ ದಬ್ಬಾಳಿಕೆ ಜನಮಿಡಿ ಹೆಚ್ಚಾಗ್ತಿರುವಾಗ ಇನ್ನು ನಾವು ಬಡವರು ನಮಗೆ ನೌಕರಿ ಕೊಡಿ ಎಂದು ಕೇಳಿಕೊಂಡರೆ ಯಾರು ಕೊಡ್ತಾರಪ್ಪ ಈ ಸಮಾಜದಲ್ಲಿ ನೌಕರಿ? ನೋಡು ಪ್ರಶಾಂತ, ರೈತನ ಮಕ್ಕಳಾದ ನಾವು ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ಅಂತ ನೌಕರಿದಾತರಿಗೆ ಹಣ್ಣು ಹಾಕುವ ಕೈ ಆಗಬೇಕು ವಿನ ಅವರ ಕೂಡ ಹಣಕ್ಕೆ ಕೈ ಚಾಚುವ ಕೈ ಹಗವರ್ದು. ಪ್ರಶಾಂತ, ಪ್ರಶಾಂತ, ನಾನು ಕೂಡ ಹೇಳಿದ್ದೆ ಅವರಿಗೆ, ಇರೋ ಒಬ್ಬ ಮಗ ಇದ್ದಾನೆ, ಸಾಕಷ್ಟು ಶಾಲೆ ಕಲಿತಿದ್ದಾನೆ, ಅವನಿಗೊಂದು ನೌಕರಿ ಕೊಡಿಸಿ ಅಂತ ಹೇಳಿದ್ರೆ ನಾವು ರೈತರ ಮಕ್ಕಳು ಭೂಮಿಯಲ್ಲಿ ದುಡಿಬೇಕು ಅಂತ ಹೇಳ್ತಾರೆ. ಆದರೆ ಈ ಶ್ರೀಕಾಂತನಿಗೆ ಅರ್ಜಿ ಹಾಕಂತ ಹೇಳಿದ್ರೆ ನಾನು ಮಿಲಿಟ್ರಿಗೆ ಸೇರ್ತೀನಮ್ಮ, ವೀರ ಯೋಧನಾಗುತ್ತೇನೆ, ದೇಶ ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ. ನನ್ನ ಮಾತೇ ಕೇಳ, ಹಠ ಹಿಡ್ತಾನೆ. ಅಕ್ಕ, ನೀನಾದ್ರೂ ಹೇಳ್ಬಾರ್ದೆ? ಶ್ರೀಕಾಂತ, ತಂದೆ ತಾಯಿಯರನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡೋದ್ರಲ್ಲಿ ಏನಿದೆಯಪ್ಪ? ಇಲ್ಲಿ ಪೊಲೀಸ್ ನೌಕರಿಯೋ ಅಥವಾ ಡಾಕ್ಟರ್ ನೌಕರಿಯನ್ನು ಸೇರಬಾರ್ದೇನಪ್ಪ ಕಂದ? ಅವ್ವ, ಲಂಚ ಎಂಬ ಮಂಚ ಹತ್ತಿ ನಿಂತಿರುವ ಈ ಲಜ್ಜೆಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿ ಸೇರಿ ದೊಡ್ಡ ಅಧಿಕಾರಿ ಕಂಡ ತಕ್ಷಣ ಎದ್ದು ನಿಂತು ಸಲಿಟ್ ಹೊಡೆದು ಈ ನಮ್ಮ ಸಮಾಜ ಬಡ ಜನರ ಮೇಲೆ ಫೈನ್ ಎಂಬ ಹೆಸರಿನಲ್ಲಿ ಲಂಚ ಉಣಿಸಿದುಕೊಂಡು ಇವನ್ನು ಲಂಚಕೋರ ಎನಿಸಿಕೊಳ್ಳುವುದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡು ಎಂದು ಖ್ಯಾತಿಯಾಗಿರುವ ಚೋಳ ಚಕ್ಕೋಡಿ ಗ್ರಾಮದಲ್ಲಿ ರೈತರ ಮನೆಯಲ್ಲಿ ತಾಯಿ ಬಸವ ತಂದೆ ಬಸವ ಎಂಬ ನವ ದಂಪತಿಗಳ ಉದರದಲ್ಲಿ ಜನಿಸಿ ಈ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನೇ ನುಂಗಲು ಬರುತ್ತಿರುವ ಆ ಎದುರಾಳಿಗಳಿಗೆ ಎದೆಗೊಟ್ಟು ನಿಂತು ಅವರ ಬಿಸಿ ರಕ್ತವನ್ನು ಈ ಭೂಮಿಗೆ ಹರಸಿ ನಮ್ಮ ದೇಶದ ಸಲುವಾಗಿ, ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಶಿವಯ್ಯನಂತ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿ ಆಗಿ ಮರಳಿ ಭಾರತ ದೇಶ ಸೇವೆ ಮಾಡಬೇಕು ಎಂದು ಕನಸು ಹೊತ್ತ ಭಾರತ ಮಾತೆ ಮಡಿಲಲ್ಲಿ ಸೇರಿ ಅವ್ವ ವೀರ ಸ್ವರ್ಗ ಪಡೆದನಲ್ಲವ ಹನುಮಂತ ಕೊಪ್ಪದವರಂತೆ ಒಂದೇ 1 ವರ್ಷ ಬಾಳಿದ್ರೆ ಸಾಕವ್ವ ಈ ನನ್ನ ಜೀವನ ಸಾರ್ಥಕವಾದಂತೆ. ಸಬಾಸ್ ಸಿದ್ದಮ್ಮ, ಸಬಾಸ್. ಈ ನಿನ್ನ ಕೆಚ್ಚದ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ಒಂದು ಹಣ ಬಲ ಬಂದಂತಾಗಿದೆ. ಶ್ರೀಕಾಂತ, ನಿನ್ನ ನೌಕರಿ ಸಿಗಲಿಕ್ಕೆ ಎಷ್ಟೇ ಹಣವ ಖರ್ಚಾಗಲಿ ನಾನು ಕೊಡುತ್ತೇನೆ. ಪ್ರಶಾಂತ, ಅದು ತಮ್ಮ ಬೇಡಪ್ಪ, ಮಕ್ಕಳು ಸುಖಕ್ಕಿಂತ ಹೆಚ್ಚಿನೇನಿದೆ? ಆಯ್ತಕ್ಕ, ನಿಮ್ ಒಪ್ಪಿಗಿದ್ರೆ ಸಾಕು, ನನಗೂ ಸಹ ಒಪ್ಪಿಗಿದ್ದೈತಿ. ಶ್ರೀಕಾಂತ, ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವವರ ಎದೆಗುಣಿಗೆಯನ್ನು ಸೀಳಿ ಈ ಭಾರತದ ಬಾವುಟನ್ನು ಅರಸಿ ಗಂಡತೆ ಗಂಡು ಹುಲಿಯಾಗಿ ಬಾರಪ್ಪ ನೀನು. ನೋಡು ಶ್ರೀಕಾಂತ, ಈ ಭೂಮಿ ಮೇಲೆ ದುಡಿತಿರುವ
ನಮ್ಮಂತ ರೈತರಿಗೆ ಕಷ್ಟ ಕಾರ್ಖಾನೆಗಳು ತಪ್ಪಿದ್ದಲ್ಲ. ಈ ವರ್ಷ ಮಳೆರಾಯ ಜೋರಾಗಿ ಅಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಎಂತ ಕಷ್ಟ ಬಂದರೂ ಸಹ ಈ ಭೂಮಿ ತಾಯಿ ಕೊಟ್ಟ ಪಡಿ ಜೋಳದಲ್ಲಿ ದಾನ ಧರ್ಮವನ್ನು ಮಾಡಿ ಧರ್ಮದ ದಾರಿಯಲ್ಲೇ ನಡಿಬೇಕಪ್ಪ. ಅಕ್ಕ ಇಷ್ಟೇ ಮಾತಾಡ್ತಾ ಇರ್ತೀರೋ ಅಥವಾ ಚಿಕ್ಕಪ್ಪ, ಈ ದೇಶಕ್ಕೆ ಹಣ್ಣು ಹಾಕುವ ರೈತನ ಮಗ ಆಗಿರಬೇಕು, ಒಕ್ಕಲಿಗಾಗಿರಬೇಕು. ಧರ್ಮದ ಹಾದಿಯಲ್ಲಿ ನಡೆಯುವ ಧರ್ಮದ ನೆರಳು ಆಗಿರಬೇಕು. ಬಡವರ ರಕ್ತ ಇರುವ ಆ ಕುತಂತ್ರ ಕುಲಿಗೇಡಿ ನನ್ನ ಮಕ್ಕಳನ್ನು ಕಾಳಿಂಗ ಸರ್ಪವಾಗಿ ಈ ಸಮಾಜ ಹೆಣ್ಣು ಮಕ್ಕಳಿಗೆ ಹಣ್ಣನ ಹಾಗೆ ಸಾಧು ಸಂತರ ಶರಣರ ಕಮಲ ಪಾದಗಳಿಗೆ ಸಿರಬಾಗಿ ಧರ್ಮದಿಂದ ಬದುಕುತ್ತೀನಿ. ಇದು ಆ 7 ಕೋಟಿ ಮೈಲಾರೆ ನುಂಗೇಶ್ವರ ಪಾದಣಿಗೂ ಸತ್ಯ. ಅಕ್ಕ ಎಲ್ಲರೂ ಇದೇ ರೀತಿ ಮಾತಾಡ್ತಾ ನಿಲ್ತಿರೋ ಅಥವಾ ಹಬ್ಬದೂಟ ಹಾಕ್ತೀವೋ ನಮ್ಗೆ? ದೊಡ್ಡಮ್ಮ, ಊಟ ಮಾಡುವ ಮೊದಲು ಈ ಆನಂದದ ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆ ಆಡುವನವೇ? ಆಯ್ತು ಶ್ರೀಕಾಂತ, ಬನ್ನಿ ಎಲ್ಲರೂ ಸೇರಿ ಆಡಿ ಕುಣಿಯೋಣ.
ಈ ಕರ್ಮದ ಕಲೆಗಾಲದಲ್ಲಿ ನನಗೆ ಎದರ್ ಹಾಕಿ ಧರ್ಮದ ಬೀಜಲು ಬಿತ್ತ ಹೋದ ನಂಜೇಗೌಡನ ಗತಿ ಏನಾಯಿತು ಗೊತ್ತಾ? ಈ ಗೌಡನ ಮುಖಾಂತರದಿಂದ ಅವರ ಮನೆಯಲ್ಲಿ ನಡೆಯುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಹಾಳುಗಳನ್ನು ಕಳಿಸಿ ಇಸ ಹಾಕಿಸಿ ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಿನಲ್ಲಿ ನಮ್ಮ ಎದುರು ಮಾತನಾಡುವರು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ಸುತ್ತುನಲು ಹೊತ್ತಳಿಯಲ್ಲಿ ಈ ದೇವೇಂದ್ರ ದೇಸಾಯಿ ಹೇಳಿದಾಗ ಕೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವೇ ಸೂರರು ಧೀರರೆಂದು ಹಾರಾಡಿದರೆ ಅವರ ಮನೆತನವನ್ನು ಸುಟ್ಟು ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈಯಲ್ಲಿ ಮುಟ್ಟೆಯಲ್ಲಿ ಇಟ್ಟುಕೊಂಡು ನಾವು ಹೇಳದಂತಾಗೆ ಕೇಳ ಮಾಡಬೇಕು. ಈ ಅಧಿಕಾರಿಗಳನ್ನು ನಮಗೆ ಯಾರಾದರೂ ಎದುರಾಗಿ ನಿಂತರೆ ಅವರನ್ನು ಇದೇ ನಮ್ಮ ಅರಮನೆ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮವನ್ನು ಸುಲಿಯುವುದೇ ಈ ಗೌಡಕಿ ಮನೆತನಕ ರಾಷ್ಟ್ರ. ಎಲ್ಲರೂ ಉತ್ತರ ಎದರು ಉತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನನ್ನು ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡಿದರು. ಬೆಳಿಗ್ಗೆ ಬಂದು ನಮ್ಮ ಕಾಲಿಗೆ ಬಿದ್ದು, ಗೌಡರೇ ನಿಮ್ಮ ಕನಸಿನಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡಿದ್ದೇನೆಂದು ಕ್ಷಮೆ ಕೇಳಿ ಹೋಗುತ್ತಾರೆ. ಅಂದ ಮೇಲೆ ನಮ್ಮನ್ನು ಎದುರು ಹಾಕಿಕೊಳ್ಳೋರು ಯಾರಿದ್ದಾರೆ ಈ ಊರಿನಲ್ಲಿ? ಅಣ್ಣ, ನಮ್ಮ ಜೊತೆ ಯಾರಿಲ್ಲರೆಂದು ನಿಶ್ಚಯತೆಯಿಂದ ಇರಬಹುದಣ್ಣ. ನಮ್ಮ ಜೊತೆಗಿದ್ದವರೇ ನಮಗೆ ಬೆನ್ನಿಗೆ ಚೂರಿ ಹಾಕ್ತಿರೆಂಬುದು ಮರೆಯಬಾರದು. ಬೆನ್ನಿಗೆ ಚೂರಿ? ಗಜೇಂದ್ರ, ಏನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗಿದ್ದವರೇ ನಮಗೆ ಬೆನ್ನಿಗೆ ಚೂರಿ ಹಾಕುವ ಸಂಚು ಮಾಡಿದರೆ ಈ ನನ್ನ ಬಂದೂಕಿನಿಂದ ಅವರ ಎದೆಗುಂಡಿಗೆಯನ್ನು ಸೀಳಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಹೂಡುವ ಆ ಕಡುವೈರ್ಯ ದೇಹವನ್ನು ಛಿದ್ರ ವಿಚ್ಛಿದ್ರ ಮಾಡಿ ದಿಟ್ಟ ಧೀರರಾಗಿ ಮೇರೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಆ ಸಿಂಹನೇ, ಆ ಬ್ರಹ್ಮಾಂಡಕ್ಕೆ ಒಬ್ಬನೇ ಸಿಂಹ. ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರ ಜೋಡಿ ಸಿಂಹಗಳ. ಮುನಿಯ, ಲೇ ಮುನಿಯ, ಎದಕ್ ಓದಿರ್ತೀವೋ ಯಪ್ಪ? ನರ ಹಲ್ಕಂದಂತಾಗ ಅದು ಏನಂತ ಹೇಳಿ ಸಾಯಲ್ಲ. ಏನಂದ್ರೆ ಮುನಿಯ? ನಿಮಗೇನಂದ್ರೆ ಯಪ್ಪ, ಅದು ಏನು ಕೆಲಸ ಅಂತ ಹೇಳ್ದೆ ಅಂದೆ. ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣವನ್ನು ತೆಗೆದುಕೊಂಡು ಬಂದು ಆ ನನ್ನ ಪಾಟ್ನಾರದ MLA ರಾಜೇಂದ್ರನಿಗೆ ಆ ನನ್ನ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳಿದ್ದೇನಲ್ಲ, ಕೊಟ್ಟು ಕಳಿಸಿದೆ ತಾನೆ? ಗೌಡ್ರ, ಇಡೀ ಊರಿಗೆ ಗೌಡ್ರ ಬುದ್ಧಿ ಮೂಗಿನಾಗ ಇಟ್ಟಿರನ ಗೌಡ್ರ. ಬೆಳಗ್ಗೆನ ಕಟ್ ಕಳಿಸ್ಬಿಟ್ಟೆ ಅಪ್ಪ, ಅದು ಬೇಗ ಚಿಂತೆ ಮಾಡಬಾರ್ದು.
ದೇವೇಂದ್ರ ದೇಶವರಿಗೆ. ಯಾರು? ಇನ್ಸ್ಪೆಕ್ಟರ್, ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳಲಿಕ್ಕೆ ಬಂದಿಲ್ಲ ದೇವೇಂದ್ರ ದೇಶವರೇ, ನಿಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಲೇ ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರಿದ ತಾನೇ ಯಾರದೋ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಮೊದಲೇ ಯಾರ ಮನೆಗೆ ಹೋಗಬೇಕೆಂಬುದು ಸರಿಯಾಗಿ ಅಡ್ರೆಸ್ ತೆಗೆದುಕೊಂಡು ಹೋಗು. ಇದು ದೇವೇಂದ್ರ ದೇಶವರ ಮನೆ ತಾನೇ? ಹೌದು. ಹಾಗಾದ್ರೆ ನಾನು ಸರಿಯಾಗಿ ಅಡ್ರೆಸ್ಗೆ ಬಂದಿದ್ದೇನೆ. ಲೇ ತಮ್ಮ ಪೊಲೀಸಪ್ಪ, ನಮ್ಮ ಗೌಡರು ಅರೆಸ್ಟ್ ಮಾಡಾಕ ಏನ್ ಕಾರಣ ಐತೆ ತಮ್ಮ ಪೊಲೀಸಪ್ಪ? ಕಾರಣ ಇದೆ ಮುನಿಯಪ್ಪ. ಇದೇ ಊರಿನ ಶ್ರೀರಾಮಚಂದ್ರ ಎಂಬ ಆ ರೈತನ ಆಸ್ತಿಯನ್ನು ಈ ದೇಶವರು ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅದೇ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ ಆ ಆಸ್ತಿ ನಮಗೆ ದೊರಕಿಸಿಕೊಡು ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಆಸ್ತಿ ಕಾರಣಕ್ಕಾಗಿ ನಿಮ್ಮ ಅರೆಸ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಅರೆಸ್ಟ್ ಮಾಡೋದಕ್ಕೆ ಏ ಇನ್ಸ್ಪೆಕ್ಟರ್, ಈ ನಿನ್ನ ಕೋರ್ಟ್ ಕಚೇರಿ ಅಲ್ಲ, ಈ ದೇಶಗಟ್ಟಿ ಮನೆತನದವರಿಗೆ ಇದು ಏನು ಹೊಸದಲ್ಲ ಮಗ. ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿ ಆಗುತ್ತೇನೆ. ಇಲ್ಲಿಂದ ಹೊರಡು. ನೋಡಿ ದೇಶವರೇ, ಊರಿಗೆ ದೊಡ್ಡವರು ಎಂದು ತಿಳಿದು ನಾನು ಹೋಗುತ್ತೇನೆ. ನಾಳೆ ನೀವೇ ಬಂದು ಸ್ಟೇಷನ್ಗೆ ಭೇಟಿಯಾಗಿ ಬರುತ್ತೇನೆ. ಸಾವಿತ್ರಿ, ಗಂಡ ಸತ್ತ ಮುಂದೆ ಬದುಕಲೆಂದು ಸುಮ್ಮನೆ ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಯಾ ಸೊಕ್ಕಿನ ಹೆಣ್ಣೆ. ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿದರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಲೋ 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 ದೇವೇಂದ್ರ, ನನಗೆ ಬೇಕಾದ ಹಣ ಇನ್ನೂ ಬರಲೇ ಇಲ್ಲ. ರಾಜೇಂದ್ರ, ಬೆಳಿಗ್ಗೆ ನನ್ನ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನಲ್ಲ. ದೇವೇಂದ್ರ, ನಿನ್ನ ಗೌಡ್ಕಿ ಕುತಂತ್ರಿ ಈ ರಾಜೇಂದ್ರನಿಗೆ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬೇಕಾದ ಹಣ ಬರದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೇನೆ. ರಾಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಹೋಗಿ ಆ ಸಾವಿತ್ರಿ ಮನೆಗೆ ಹೋಗಿ ಸಹಿ ಹಾಕಿಸ್ಕೊಂಡು ಬರ್ತೀನಿ. ಮುನಿಯ, ಏನ್ರಿಯಪ್ಪ ಗೌಡ್ರ? ನಡಿ ಹೋಗೋಣ. ಹೋಗಣ್ಣ ಆಯ್ತು ಭಯ್ಯ. ಅವ್ರ ಆಸ್ತಿ ಮ್ಯಾಗ ಕಣ್ಣು ಹಾಕಿದ್ದು ಕರೆ ಐತಿ. ಆ ಪ್ರಶಾಂತ ಕೈಯಾಗ ಈ ಮಕ್ಳು ಏನಾರ ಸಿಕ್ಕ್ರ ನಿಮ್ ಕಣ್ಣು ಬುದ್ಧಿ ಕೆತ್ತ ಗುಂಡನ ಆಗ್ತದೆ ಮಗ ಮಕ್ಕಳ. ಯಾರು?
ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡುವುದು. ಹಾ ಹೇಳಿಯಪ್ಪ. ನರಸಿಂಹ, ನೀನು ನಿನ್ನೆ ಒಂದು ಬೇಟೆ ಆಡಿದಂತೆ ಕಾಣುತ್ತದೆ. ಹೌದಪ್ಪ. ಆ ಬೇಟೆ ಯಾರೆಂದು ಗೊತ್ತಾ ನಿನಗೆ? ಇಲ್ಲ, ಅವನು ಯಾರಂತ ನನಗೆ ಗೊತ್ತಿಲ್ಲ. ಆದರೆ ಅವನ ಹೆಸರು ರೌಡಿ ರಾಜ ಅಂತ. ಆ ರೌಡಿ ರಾಜ ಬೇರೆ ಯಾರು ಅಲ್ಲ ನರಸಿಂಹ, 10 ಫ್ಯಾಕ್ಟರಿ ವಾರಸ್ತಾರ ನಮ್ಮ ಜಿಲ್ಲೆಯ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನಿಗೆ ಕೈಗೆ ಬೇಕಾದ 50 ಲಕ್ಷ ಹಣ ನಿನ್ನ ಕೈ ಸೇರಿತು, ಹೌದು ತಾನೆ? ಹೌದು ಅಪ್ಪ, ಈಗಾಗಲೇ ಹಣವನ್ನ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು. ಓಕೆ ನರಸಿಂಹ, ನಿನ್ನ ಧರ್ಮದ ಕಾರ್ಯ ಸುಗಮವಾಗಿ ಸಾಗಲಿ. ಗುಡ್ ಬೈ. MLA ರಾಜೇಂದ್ರ, ಏ ರಾಜೇಂದ್ರ, ನಿನ್ನ ಕೈಗೆ ಸೇರಬೇಕಾದ 50 ಲಕ್ಷ ಈಗ ಈ ನರಸಿಂಹನ ಕೈ ಸೇರಿದೆ. ನನಗೆ ಎದುರಾಗಿ ನಿಂತ ಆ ರೌಡಿ ರಾಜ್ ಯಮಲೋಕಕ್ಕೆ ಸೇರಿದ. ರಾಜೇಂದ್ರ, ಇದು ಬರೀ 3ನೇ ಪ್ರವೇಶ. ಮುಂದೆ ಬರುವ ಪ್ರವೇಶದಲ್ಲಿ ಈ ನರಸಿಂಹನ ಕೈಯಲ್ಲಿ ನಿಮ್ಮಂತ ನಾಯಕರಿಗಿದೆ ಕರಾಳ ರಾತ್ರಿ. ಪರಮೇಶ, ಏ ತಮ್ಮ ಪರಮೇಶ, ಯಾರು? ಓ, ದೇವೇಂದ್ರ ದೇಸಾಯಿ ಅವರು ನಮ್ಮನೆ ಕಡೆ ಬಂದ ಕಾರಣ ಸಾವಿತ್ರಿ, ನಿನ್ನ ಗಂಡನ ಮತ್ತಿರ ಸಾಕಷ್ಟು ಸಾಲವನ್ನು ತೆಗೆದುಕೊಂಡು ಮರಳಿ ತೀರಿಸದ ಹಾಗದೆ ತಮ್ಮ ಆಸ್ತಿ ಪತ್ರವನ್ನು ಈ ದೇಸಾಯಿ ಹೆಸರಿಗೆ ಖರೀದಿ ಪತ್ರ ಬರೆದುಕೊಟ್ಟಿದ್ದಾರೆ. ಆದರೆ ನೀವು ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡಬೇಕೆಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಏಕೆ? ಭೂಮಿಯ ಮೇಲೆ ಬದುಕುವ ಆಸೆ ನಿಮಗೆ ಇಲ್ಲದಂತೆ ಕಾಣುತ್ತೆ. ನೋಡವ್ವ ತಂಗಿ, ನಿನ್ನ ಗಂಡ ನಮ್ಮ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿದ್ದು ಕರೆ ಐತಿ. ಆ ಆಸ್ತಿ ಇದು ಸಾಲ ತೀರ್ಸಲಾಗ್ಲಾರ್ಕ ಆಸ್ತಿ ಪತ್ರಕ್ಕೆ ಸಹಿ ಹಾಕ್ಸ್ಕೊಂಡಿದ್ದು ಕರೆ ಐತಿ. ಆದ್ರ ನೀನು ಮತ್ತು ನಿನ್ನ ಮಗ ಪ್ರಶಾಂತಪ್ಪ ನಮ್ಮ ಆಸ್ತಿ ನಮಗೆ ಒಳಗೆ ಕೊಟ್ಟು ಬಿಡಂತ ಕೇಳ್ತಿಲ್ಲ. ವಾಯವ್ವ ತಂಗಿ, ನಮ್ಮ ಸಾವುಕಾರ ಮಗ ಕಂಪ್ಲೇಂಟ್ ಕೊಟ್ಟಿರಂತ ಸುಮ್ಮನೆ ನಿನ್ನ ಮಗಗೆ ತಿಳಿಸಿ ಹೇಳಿ ಕಂಪ್ಲೇಂಟ್ ವಾಪಸ್ ತಕೊಂಬಿಡ. ವಾಯವ್ವ ತಂಗಿ, ನೋಡಿ ಮುನಿಯಪ್ಪನವ್ರೆ, ನನ್ನ ಗಂಡ ನಿಮ್ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿರಬಹುದು, ಆದ್ರೆ ಆ ಸಾಲಕ್ಕೆ ಎಷ್ಟು ಬಡ್ಡಿ ಆದ್ರೂ ಪರವಾಗಿಲ್ಲ, ನಾವು ಬಡ್ಡಿ ಸಮೇತ ಕೊಡ್ತೀವಿ. ಆದ್ರೆ ಅದ ಸಾಲದಲ್ಲಿ ನಮ್ಮ ಆಸ್ತಿ ತಮ್ಮ ಕೈ ವಶ ಮಾಡ್ಕೊಂಡು ಹೋದ್ರೆ ಅದರ ಪರಿಣಾಮನೇ ಬೇರೆ ಇರುತ್ತೆ. ಪರಿಣಾಮ ಸುಮ್ಮನೆ ನಾವು ಹೇಳಿದಲ್ಲಿ ಸೈ ಹಾಕಿ ಕೊಟ್ಟು ನಿನ್ನ ಮಗನನ್ನು ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ಸರಿ. ಇಲ್ಲ, ನಿನ್ನ ಮಗನ ಪ್ರಾಣ ಉಳಿಯುತ್ತದೆ. ಇಲ್ಲ, ಅದನ್ನೆಲ್ಲ ಬಿಟ್ಟು ಈ ದೇಸಾಯಿಗೆ ಹೆದರಾಗಿ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ಗಂಡನನ್ನು ಕಳೆದುಕೊಂಡು ಉಂಡೆ ಆಗಿದೆಯಾ.
ಮುಂದೆ ಮಗನನ್ನು ಕಳೆದುಕೊಂಡು ಅನಂತ ಶವವಾಗಿ ಸಾಯಬೇಡ ಈ ದೇವೇಂದ್ರನ ತರ್ಪದಲ್ಲಿ. ಜಯಸೈ ನಿನ್ನ ಬೆದರಿಕೆಗೆ ಎದುರಿ ನೀನು ಏಳದಲ್ಲಿ ಸೈ ಹಾಕಿ ಊರ್ ಬಿಟ್ಟು ಹೋಗೋರಲ್ಲ ನಾವು. ಹೊಲಕ್ಕೆ ಹೋದ್ರೆ ನನ್ನ ಮಗ ಬರುವತ್ತಾಗಿದೆ, ನೀವೇನು ಇಲ್ಲಿಂದ ಜಾಗ ಖಾಲಿ ಮಾಡಬಹುದು. ಇಷ್ಟೊತ್ತು ನೀ ಮಾತನಾಡಿದ ವಿಷಯ ನನ್ನ ಮಗನಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ನಿನ್ನ ಬಿಸಿ ರಕ್ತವನಿಗೆ ಇರುತ್ತ ಭೂಮಿಗೆ ಅರಸಿ ಬಿಡುತ್ತಾನೆ ನನ್ನ ಮಗ ಪುಂಡ ಪ್ರಶಾಂತ್. ಪುಂಡ ಪ್ರಶಾಂತ ಸಾವಿತ್ರಿ, ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಬಂಡ ಹೆಣ್ಣೆ. ನೀನು ನಿನ್ನ ಮಗ ಬದುಕಿದ್ದರೆ ತಾನೇ ನಿಮ್ಮ ಆಸ್ತಿಯನ್ನು ಬಿಟ್ಟುಕೊಡಲು. ಮೊದಲು ನಿನ್ನ ಕೊಲೆ, ಆನಂತರ ನಿನ್ನ ಮಗನ ಕೊಲೆ. ಸಹಿಸಿಕೋ ಈ ದೇವೇಂದ್ರ ದೇಸಾಯಿ ಗೌಡನ ಗುಂಡಿನ ಗರ್ಜನೆಯನ್ನು. ನಿನ್ನ ಪ್ರಾಣ ತೆಗೆದೆ ಬಿಡಲಾರೆ ನನ್ನ ಮಗ ಪ್ರಶಾಂತ್. ಅಮ್ಮ ಲೇ ಮುನಿಯ, ಆ ಆಸ್ತಿ ಪತ್ರದ ಮೇಲೆ ಸಹಿ ಹಾಕಿಸ್ಕೋ, ಇಲ್ಲಿಂದ ಹೋಗೋಣ. ಸತ್ತವರಿಗೆ ಏಕೆ? ಲೇ ಮುನಿಯ, ಅದನ್ನೇ ವಿಚಾರ ಮಾಡ್ತೀವಿ, ಸಹಿ ಮಾಡಿಸ್ಕೋ, ಇಲ್ಲಿಂದ ಹೋಗೋಣ. ಆಯ್ತು ಹೇ ಗೌಡ. ನೋಡವ ತಂಗಿ, ನಮ್ ಗೌಡನ ಎದದ ಹಾಕ್ಯಬೇಡ ಅಂದ್ಯ. ನಮ್ ಗೌಡ ಮಾತು ಕೇಳಿಲ್ಲ. ನಮ್ ಗೌಡ BP ಮನುಷ್ಯ ಅದಾನ. ಅದ್ರಾಗ ನಮ್ಮನ್ನ ಒಮ್ಮೆ ಆಯ್ಸ್ ಒದಕ್ ಬರ್ತಾನ. ನನ್ನ ಮಾತು ಕೇಳಿಲ್ಲ ಬರ್ತಾನೆ ಈ ಯಜಮಾನ್ ಮನುಷ್ಯನ ಮಾತು. ನನ್ನ ಮಾತು ಕೇಳಿಲ್ಲ, ನ್ಯಾಗದ್ ಬಿದ್ದೇವ ನಮ್ಮ ಸಾವುಕಾರ ಬಂದೂಕಿಗೆ. ಸೈ ಸೈ ಮಾಡ. ಗೌಡ ಹೋಗೋಣ. ಆ ಪ್ರಶಾಂತ್ ಏನಲ್ಲ ಬಂದ್ರ ನಮ್ಮನ್ನ ಕೊಲೆನ ಮಾಡ್ತಾನೆ. ಹೋಗೋಣ ನಡ್ರಿ. ಹಲೋ, ಇದು ಪೊಲೀಸ್ ಸ್ಟೇಷನ್ ತಾನೆ? ಹೌದು, ನೀವ್ಯಾರು? ನಾನು ದೇವೇಂದ್ರ ದೇಸಾಯಿ ಮಾತನಾಡುತ್ತೇನೆ. ಏನಾಗಬೇಕಿತ್ತು? ಆ ಸಾವಿತ್ರಿಯ ಮಗ ಪ್ರಶಾಂತ್ ಆಸ್ತಿ ವಿಚಾರಕ್ಕಾಗಿ ಅವರ ತಾಯಿಯನ್ನು ಕೊಲೆ ಮಾಡಿದ್ದಾನೆ. ಅವನನ್ನು ಬಂದು ಒತ್ತು ಎಳೆದುಕೊಂಡು ಹೋಗಿ. ಓಕೆ, ಅಲ್ಲಿಗೆ ಬರುತ್ತೇವೆ. ಓಕೆ. ಸಾವಿತ್ರಿ, ಹೇಗಿದೆ ಈ ದೇವೇಂದ್ರನ ಗುಂಡಿನ ಹೊಡೆತವನ? ಅವ್ವ ಅವ್ವ, ನಾನು ಎಷ್ಟು ಕೂಗಿದರೂ ನನ್ನವ್ವ ಹೊರಗಡೆ ಬರುತ್ತಾ ಇಲ್ಲ. ಒಳಗಡೆ ಏನು ಮಾಡುತ್ತದ್ದಳ ನನ್ನವ್ವ?
ಅವ್ವ ಏನಾಯ್ತವ ನಿನಗೆ ಏನಾಯ್ತು ಮಾತಾಡವ ಮಾತಾಡುವ ಈ ನಿನ್ನ ಮಗ ಪ್ರಸಾದನ ಬಂದದ ಮಾತಾಡವ ಮಾತಾಡ ಕಣ್ಣು ಬಿಟ್ಟು ಓಡಾಡವ ನಿನ್ನ ಮಗ ಪ್ರಸಾದ ಬಂದಿದ್ದಾಡ ಅವ್ವ ನನ್ನ ಅಕ್ಕ ಪಕ್ಕದ ಮರೆಯವರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೇ ನೀವಾದ್ರೆ ಹೇಳಿ ನನ್ನ ತಾಯಿಗೆ ಏನಾಯ್ತು ಅಂತ ದೈವವೇ ದೇವರಡಿಸಿಕೊಂಡ್ರ ದೇವರ ರೂಪದಿರುವ ದೈವಗಳೇ ನೀವಾದರೆ ಹೇಳಿ ನನ್ನ ತಾಯಿಗೆ ಏನಾಯ್ತು ಅಂತ ಇಲ್ಲಿ ಏನಾಯ್ತು ಅಂತೂ ಯಾರು ಹೇಳಲ್ವಾ ಯಾಕಂದರೆ ಇಲ್ಲಿ ಸತ್ತಿ ಬಿದ್ದಿರೋದು ನಿಮ್ಮ ತಾಯಿ ಅಲ್ಲ ಈ ಬಡ ಪ್ರಶಾಂತನ ತಾಯಿ ನಾಳೆ ನಿಮ್ಮ ತಂದೆ ತಾಯಿಯರು ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಒಡ ಹುಟ್ಟಿದವರು ಇದೇ ರೀತಿಯಾಗಿ ಸತ್ತು ಬಿದ್ದರೆ ಅವಾಗ ಗೊತ್ತಾಗುತ್ತದೆ ಈ ಪ್ರಶಾಂತನು ನನ್ನದು ಅಕ್ಕ ಅಕ್ಕ ಬಾ ಚಿಕ್ಕಮ್ಮ ಬಾ ಚಿಕ್ಕಮ್ಮ ನನ್ನ ಜೊತೆ ಮಾತಾಡುತ್ತಲ್ಲ ಚಿಕ್ಕಮ್ಮ ನೀನಾದರೂ ಮಾತಾಡ್ಸು ಚಿಕ್ಕಮ್ಮ ನೀನಾದರೂ ಮಾತಾಡ್ಸು ಪ್ರಶಾಂತ ಅಕ್ಕನಿಗೇನಾಯ್ತು ಹೇಳು ಪ್ರಶಾಂತ ನನ್ನ ಅಕ್ಕನಿಗೇನಾಯ್ತು ಚಿಕ್ಕಮ್ಮ 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 ಇಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ ಗೊತ್ತಲ್ಲ ನಾನು ಹೊಲಕವಾಗಿ ಬರೋದ್ರಷ್ಟರಲ್ಲಿ ಇಷ್ಟಲ್ಲ ದುರಾತ್ರವಾಗಿದೆ ಚಿಕ್ಕಮ್ಮ ಇಷ್ಟಲ್ಲ ದುರಾತ್ರವಾಗಿದೆ ಇದರಲ್ಲಿ ಯಾರೋ ದುಷ್ಟರ ಕೈ ಹೊಡೆದಿಯಪ್ಪ ಅಪ್ಪ ನನ್ನ ತಾಯಿಗೆ ಸಾವಿಗೆ ಕಾರಣದವ ನನ್ನ ಹುಡುಕಿ ಪತ್ತೆ ಹಚ್ಚಿ ಅವನ ಸಿರಾ ಕಡಿದು ನನ್ನ ತಾಯಿ ಆತ್ಮಕ್ಕೆ ಸ್ನೇಹಿತ ಮಾಡುವ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡಪ್ಪ ಯಾರಿಗಾದರೂ ನೀನು ಹೆಚ್ಚು ಕಮ್ಮಿ ಮಾಡಿದರೆ ಪೊಲೀಸರು ನಿನ್ನನ್ನು ಜೈಲಿಗೆ ಹಾಕುತ್ತಾರೆ ಅದರಲ್ಲಿ ಬೇರೆ ಶ್ರೀಕಾಂತ್ ಕೂಡ ಊರಲ್ಲಿಲ್ಲ ಅವನಿಗೆ ಒಂದು ಫೋನ್ ಮಾಡಿ ಆದರೂ ಹೇಳುವ ಹೌದು ಪ್ರಶಾಂತ ಇರೋ ಒಬ್ಬ ಮಗ ಕೂಡ ಜೈಲಿಗೆ ಹೋದ್ರೆ ನಿನ್ನ ತಾಯಿಗೆ ಕೊಳ್ಳಿ ಇಡಲಾರಂತ ಆಗ್ಬಾರ್ದಪ್ಪ ಮಗ ಪ್ರಸಾದ ಮಾತಾಡ ಮಾತಾಡವ ಮಾತಾಡ ಚಿಕ್ಕಪ್ಪ ನೀನಾದರೂ ಮಾತಾಡ್ಸ ಚಿಕ್ಕಪ್ಪ ನನ್ನ ಹಲೋ ಶ್ರೀಕಾಂತ ನೀ ಅರ್ಜೆಂಟಲ್ಲಿ ಊರಿಗೆ ಬರಬೇಕಪ್ಪ ಅಪ್ಪ ಯಾಕೋ ಅರ್ಜೆಂಟ್ ಬರಕ್ಕೆ ಹೇಳಿದಿ ಏನಪ್ಪ ಬಾ ಶ್ರೀಕಾಂತ ಬಾ ಈ ನಿನ್ನ ದೊಡ್ಡಮ್ಮನ ನೋಡಪ್ಪ ನೋಡ ದೊಡ್ಡಮ್ಮ
ಎದ್ದೇಳು ದೊಡ್ಡಮ್ಮ. ಅಣ್ಣ ಏನಾಯ್ತು ಅಣ್ಣ ದೊಡ್ಡಮ್ಮನಿಗೆ? ದೊಡ್ಡಮ್ಮ ಎದ್ದೇಳು, ದೊಡ್ಡಮ್ಮ ಎದ್ದೇಳು. ಶ್ರೀಕಾಂತ ಏನಾಯ್ತು ನನಗೂ ಗೊತ್ತಿಲ್ಲ ಶ್ರೀಕಾಂತ, ನನಗೆ ಗೊತ್ತಿಲ್ಲ. ನಾನು ಹೊಲಕ್ಕವಾಗಿ ಬರೋದ್ರಷ್ಟರಲ್ಲಿ ಇಷ್ಟೆಲ್ಲ ದುರಾತ್ರವಾಗಿದೆ ಶ್ರೀಕಾಂತ, ಇಷ್ಟೆಲ್ಲ ದುರಾತ್ರವಾಗಿದೆ. ಮಾತಾಡ್ಸ ಶ್ರೀಕಾಂತ, ನಿನ್ನ ದೊಡ್ಡವನನ್ನ. ಸಮಾಧಾನ ಮಾಡಿಕೊ ಪ್ರಶಾಂತ, ಸಮಾಧಾನ ಮಾಡಿಕೊ. ಪಾರ್ವತಿ, ನೀನು ಇದೇ ರೀತಿ ಕಣ್ಣೀರು ಹಾಕೋತ ಕುಳಿತರೆ ಪ್ರಶಾಂತನಿಗೆ ಸಮಾಧಾನ ಹೇಳುವರು ಯಾರು? ಮೊದಲು ಅಕ್ಕನ ಹತ್ರವ ಸಂಚಾರ ಮಾಡೋಣ. ಮಾತಾಡವ ನನ್ನವ್ವ, ನನ್ನ ನಾಡತ್ತನಾಗಿ ಮಾಡುವುದು ಆ ತಾಯಿ. ಇನ್ನು ಹಣತ್ತಿನಾರವಾಯ ಅವ ಹೆಂಗ ಸಮಾಧಾನ ಮಾಡ್ಕೊಳತ್ತಮ್ಮ, ಹೆಂಗ ಸಮಾಧಾನ ಮಾಡಿಕೊಳ್ಳ. ನಮ್ಮವ್ವ ನಮ್ಮನ್ನ ಎಲ್ಲರೂ ಬಿಟ್ಟು ಹೊರಟವಾಗಿದಾರ. ಚಿಕ್ಕಪ್ಪ, ಇದರಲ್ಲಿ ಪ್ರಶಾಂತ್ ಅಂತ ಯಾರು? ನಾನೇ. ಏಕೆ? ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ. ಯಾವ ಕಾರಿಗೆ? ನಿಮ್ಮ ತಾಯಿಯನ್ನು ನೀವೇ ಕೊಲೆ ಮಾಡಿರೋದೆಂದು ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಇಲ್ಲ ಸಾರ್, ಇಲ್ಲ. ನನ್ನವ್ವನ ನಾನು ಕೊಲೆ ಮಾಡಲ್ಲ ಸಾರ್, ನನ್ನವ್ವನ ಕೊಲೆ ಮಾಡಲ್ಲ. ನನ್ನ ಮೇಲಿರುವ ಸೇಡಿಗಾಗಿ ನನ್ನ ಮೇಲೆ ಸುಳ್ಳು ಅಪರಾಧ ಹೊರಿಸಿದಾರ ಸಾರ್, ಸುಳ್ಳು ಅಪರಾಧ ಹೊರಿಸಿದಾರ. ನನ್ನವ್ವನ ನಾನು ಕೊಲೆ ಮಾಡಿಲ್ಲ ಸಾರ್, ನನ್ನವ್ವನ ನಾನು ಕೊಲೆ ಮಾಡಲ್ಲ. ಸರ್, ಅವನು ನಿಜವಾಗ್ಲೂ ಕೊಲೆ ಮಾಡಿದ್ದಾನೆ. ನಿನ್ನ ಕತೆ ಕೇಳಲು ನಾನು ಇಲ್ಲಿ ಬಂದಿಲ್ಲ. ಇವನನ್ನು ಅರೆಸ್ಟ್ ಮಾಡಿ. ಓಕೆ ಸರ್. ಮಾತಾಡವ ನನ್ನ ಬಿಟ್ಟು ಹೊರಟು ಅದೆಯ ತಾಯಿ. ಅವ್ವ ನನ್ನ ನಾಡತ್ತ ಮಾಡುವುದೆಯ ತಾಯಿ. ಧರ್ಮಕ್ಕೆ ತೊಡಸಿದ ಈ ಸಂಕೋ ಇದು ಹೇಗಿದೆ ಈ ದೇವೇಂದ್ರನ ದರ್ಪದ ಆಟ? ಇದು ಯಾರ ಪಾಲಿನ ಇನ್ಸ್ಪೆಕ್ಟರ್, ಯಾವ್ದುಕೊಂಡು ಹೋಗಿರಿ ಇವನನ್ನು? ಆಯ್ತು, ಇದು ಏನಿದ್ರು ಸ್ಟೇಷನ್ ಅಲ್ಲಿ ಬಗೆಹರಿಸುವ. ಕಾಗಿನುಡಿಯ ಪಾಲಸಿ ಸಹೋದರನ ಸಲುಹಿದೆ, ಕಾಗಿನುಡಿಯ ಪಾಲಸಿ ಸಹೋದರನ ಸಲುಹಿದೆ. ದೇವ ಕೊಟ್ಟರು ನಿನ್ನ ಹಿರಿಗೆ ಮಾತಾಡವ, ಮಾತಾಡ ಚಿಕ್ಕಪ್ಪ. ಸತ್ತತೆಗೆ ಬೆಲೆಯಿದೆ, ಸತ್ತತೆಗೆ ಕೊಲೆಗಿದೆ. ಈ ಗೌಡನಿಗೆ ಹೆದರಾದವರ ಗತಿ ಇದೇ ಕತೆ. ಒಂದೇ ಪ್ರಯೋಗದಲ್ಲಿ ಮತ್ತೊಂದು ಕತೆ.
ಸ್ವರ್ಗ ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದು. ಎಂತೆಂತ ಚಂದುಳ ಚೆಲುವಿರದ್ದರೆ ಈ ಬೆಂಗಳೂರಿನಲ್ಲಿ. ಒಂದೇ ಒಂದು ರಾತ್ರಿ ಇವರ ದೇಹ ಸುಖ ಸವಿದರೆ ಆವಾಗ ತೃಪ್ತಿಯಾಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ. ದಾರಿಯಲ್ಲಿ ಗಾಡಿ ಅಡ್ಡಗಟ್ಟಿದರೆ ಜನರು ನಡೆಯೋದು ಹೇಗೆ? ಸ್ವಲ್ಪ ಸೈಡ್ ನಿಂತುಕೊಳ್ಳಿ. ಜನರ ನಾನು ಬಯಸಿದಂತ ಈ ಬಣ್ಣದ ಕೀ ನನ್ನ ಬಳಿ ಬಂದಿತ್ತು. ನಿಮ್ಮ ಹೆಸರು? ನನ್ನ ಹೆಸರು ತಗೊಂಡೆ ನೀವೇನ್ ಮಾಡ್ತೀರಾ? ನೋಡಿ ಮಿಸ್ಟರ್, ನನಗೆ ದಾರಿ ಬಿಡಿ, ನಾನು ಹೋಗಬೇಕು. ದಾರ ನಾನು ಹೇಳಿದಾಗೆ ಕೇಳಿದ್ರೆ ಮಾತ್ರ ಬಿಡ್ತೀನಿ. ನೀನ್ ಹೇಳದಂತೆ ನಾನು ಯಾಕೆ ಕೇಳಬೇಕು? ದಾರಿ ಬಿಡಿ, ನಾನು ಮನೆಗೆ ಹೋಗಬೇಕು, ಹೊತ್ತಾಗುತ್ತಾ ಇದೆ. ನಾನು ಹೇಳ್ದಂತೆ ಕೇಳಿದ್ರೆ ಮಾತ್ರ ಬಿಡ್ತೀನಿ. ಎಲ್ಲ ಅದು ಏನಂತ ಬೇಗ ಹೇಳಿ. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತಿಟ್ಟು ಈ ನಿನ್ನ ಸುಂದರವಾದ ದೇಹ ಇದೆ ನಿಮ್ಮಸ ನನಗೆ ಅರ್ಪಿಸಿ ಸುಖನ ಕೊಟ್ಟರೆ ಬಿಡ್ತೇನೆ. ಏ ದುರಾತ್ಮ, ನೀನ್ ಹೇಳಿದಂತೆ ನಿನಗೆ ಸುಖ ಕೊಡೋದಕ್ಕೆ ನಾನೇನು ಸೂಳೆ ಅಲ್ಲ, ಮಾನವಂತರ ಮಗಳು ನಾನು. ಮಾನವಂತರ ಮಗಳ ಲೇ ಹುಚ್ಚ ಹುಡುಗಿ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮೈ ಕಾಣುವ ಮಿಡಿ ಹಾಕಿ ಮೆರೆತಿದ್ದಾರೆ ಈ ಪ್ರಪಂಚದಲ್ಲಿ. ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಸಾಲ ಮಕ್ಕಳಿಗೆ ಆಸರಾಗಲು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ತಂದರೆ ತಂದೆ ತಾಯಿಗೆ ಖಾಲಿ ಬೇಡಿ ಆಂಡ್ರಾಯ್ಡ್ ಮೊಬೈಲ್ ಕೊಡಿಸಿಕೊಂಡು ನನಗೆ ಬೇಕಾದ ಹುಡುಗನ ಜೊತೆ ಆನ್ಲೈನ್ ಕ್ಲಾಸ್ ಮಾಡುವ, ತಮಗೆ ಬೇಕಾದ ಹುಡುಗನ ಜೊತೆ ವಾಟ್ಸಪ್ನಲ್ಲಿ ಚಾಟ್ ಮಾಡುವ ಮಂಗ ಹೆಣ್ಣುಗಳಷ್ಟೆಲ್ಲ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಮಿಂಡನಿಗೆ ಮದುವೆ ಮುಂಚೆ ಮೈ ಅರ್ಪಿಸಿ 3 ತಿಂಗಳ ಹೊಟ್ಟೆ ಬರೆಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರೋ ಕೂಸನ್ನು ಗರ್ಭದಲ್ಲೇ ಸಾಯಿಸಿ ತಲೆ ತುಂಬ ಸರಕು ಹೊತ್ತು ನಾನೇ ಕರೀತಿ ಎಂದು ಸೋಕೊಡೋ ಸೂಳೆರೆಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ಕಲಾವಿದರಿಗೆ ಆಸರಾಗಲೆಂದು ಸರ್ಕಾರದವರು ಉಚಿತ ಪಯಣ ನಿರ್ಮಾಣ ಮಾಡಿದರೆ ಜನರಿಗೆ ಮನರಂಜನೆ ಆಗಲೆಂದು ಈ ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಕ್ಕೆ ಆ್ಯಪ್ಗಳನ್ನು ಜಾರಿಗೆ ತಂದರೆ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಬೆತ್ತಲಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಹೆಂಗ ವಯಸ್ಸಿನ ಹುಡುಗರ ನಿದ್ದೆಗೆಡಿಸುವ ನಿಮ್ಮಂತ ನಾರ್ಯರೆಷ್ಟಿಲ್ಲ ಈ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಮಿಂಡನಿಗೆ, ತನಗೆ ಬೇಕಾದ ಹುಡುಗನಿಗೆ,
ತನಗೆ ಬೇಕಾದ ಹುಡುಗನ ಜೊತೆ ಹೋದಾಗ ಯಾರಾದಿರುವನು ಯಾರೆಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ ಅಣ್ಣ ಎಂದು ಹೇಳಿ ಅದೇ ಅಣ್ಣನಿಗೆ ಅಂಗಾಂಗವನ್ನು ತೋರಿಸೋ ನಿಮ್ಮಂತ ಮಾನಿಗೆಟ್ಟವರು ಎಟ್ಟೆಲ್ಲ ಈ ಹೆಣ್ಣು ಜಾತಿಯಲ್ಲಿ. ಬಾಯಿ ನಾಲಿಗಿದೆ ಎಂದು ಬಾಯಿ ಬಂದಂತೆ ಬೊಗಳ್ತಾ ಇದೆಯಲ್ಲ, ನೀನು ಮನಸ್ಸೇನೆ ಅಲ್ಲ, ನೀನು ನರಕತ್ತಿನೋ ಅಂತವನೇ. ಹೆಣ್ಣು ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡ್ತಿದ್ದಿಲ್ಲ, ನಿನಗೆ ಯಾರು ಅಕ್ಕ ತಂಗಿ ಇಲ್ಲವೇನೋ ಕಟ್ಟಕ? ಅಕ್ಕ ತಂಗಿ ಈ ಗಜೇಂದ್ರನಿಗೆ ಹಿಡಿಸಲಾರ್ದ ಶಬ್ದ ಎಂದರೆ ಅಕ್ಕ ತಂಗಿ ಎಂಬ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತ ಹೋದರೆ ಈ ನಿಮ್ಮ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾ, ಈ ನಿನ್ನ ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕಿಲೆ. ನಾನು ಹೇಳಿದಂಗೆ ಕೇಳಿ ನನ್ನ ತುಟಿಗೆ ಮುತ್ತನಿಟ್ಟು ಒಂದು ಗೀತೆ ನಾಡಿವೆಯಾ, ಇಲ್ಲ ಶೀಲ ಕಳೆದುಕೊಂಡು ಸತ್ತು ಹಾಕುವೆಯಾ? ಇವನ ಮಾತು ಕೇಳಲಿದ್ದರೆ ತುಂಬಾ ಕ್ರೂರಿ ಇದ್ದಾನೆ ಎಂದು ಅನಿಸ್ತಾ ಇದ್ದೆ. ಇವನು ಹೇಳದಂತೆ ಹಾಗೆ ಕೇಳಿ ಆಡಿ ಕುಣಿದು ಹೋಗಬೇಕು. ಬನ್ನಿ, ಹೇಳದಾಗಿ ಆಡಿ ಕುಣಿಯುತ್ತೇನೆ. ಪಾರ್ವತಿ, ಪಾರ್ವತಿ ಮಗಳೇ ಸೀತಾ, ಹೌದಮ್ಮ, ಇವತ್ತು ನೂಲು ಹುಡುಗಲ್ವೇನಮ್ಮ? ಅದಕ್ಕಾಗಲಿ ಶ್ರೀ ದುರ್ಗಾದೇವಿ ದರ್ಶನಕ್ಕೆ ಹೋಗಿದ್ದೆ, ಅಲ್ಲಿಂದ ತಂದಿರೋ ಪ್ರಸಾದಮ್ಮ ಇದು. ಸೀತಾ, ನಿಮ್ಮವ್ವ ಎಲ್ಲಿ ಹೋಗಿದ್ದಾಳೆ? ಅಪ್ಪ, ಬಟ್ಟೆ ತೊಳೆಯಕ್ಕೆ ನೀರಿರಲಿಲ್ಲ, ಅದಕ್ಕೆ ಅವ್ವ ನೀರು ತರಕ್ಕೆ ಹೋಗಿದ್ದಾಳೆ. ಮಗಳೇನು ಕೂಗಾಡ್ತಾ ಇದ್ದೀರಾ? ಪಾರ್ವತಿ, ಇಂಟರ್ವ್ಯೂಗೆ ಹೋದ ಶ್ರೀಕಾಂತ ಇನ್ನು ಬರ್ಲಿಲ್ವೇನೆ? ಅಲ್ಲ ರೀ, 3 ದಿವಸವಾಯ್ತು. ಶ್ರೀಕಾಂತನು ಮನೆಗೆ ಬರಲಿಲ್ಲ, ಚೀಲ ಎತ್ತೋರ್ ಸ್ಪರ್ಧೆಗೆ ಹೋದ ಪ್ರಶಾಂತ್ ಕೂಡ ಮನೆಗೆ ಬರಲಿಲ್ಲ. ಹೌವ ಅಪ್ಪ. ಬಾ ಪ್ರಶಾಂತ. ಪ್ರಶಾಂತ, ಇವತ್ತು ನೀನು ಸ್ಪರ್ಧೆಯಲ್ಲಿ ಗೆದ್ದು ಬಂದಿದೀಯಾ? ಹೌವ, ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನಲ್ಲಿ ಸಿರೂರು ಗ್ರಾಮದಲ್ಲಿ ಯುವಕ ಸಂಘದಲ್ಲಿ ಚೀಲವನ್ನು ಎತ್ತುವ ಆಟವನ್ನು ಏರ್ಪಡಿಸಿದ್ದಾರವ್ವ. ಆ ಸಮಯದಲ್ಲಿ ಶ್ರೀ ದುರ್ಗಾದೇವಿ ಅಂಗಾರವನ್ನು ಹಣೆಗೆ ಹಚ್ಚಿ 5 ನಿಮಿಷದಲ್ಲಿ ಉಸುಕಿನ ಕೊಡವನ್ನು ಒತ್ತು ಸೆರಟು ಬಿಚ್ಚಿ ಸೆರಟು ಹಾಕಿಕೊಂಡು ಮುಂದೆ 3 ಇರಿಸಿಯನ್ನು ಕಟ್ಟಿದರವ್ವ. 5 ನಿಮಿಷದಲ್ಲಿ 9 ಸಲ ಊಟ ಬಗ್ಸಿರು ಹೊಡೆದಿದ್ದೇನವ್ವ. ಆ ನಂತರ
ಉಸುಕಿನ ಚೀಲಕ್ಕೆ ಬೆನ್ನು ಕೊಟ್ಟಿದ್ದ ಅಷ್ಟೇ ತಡ 5 ನಿಮಿಷದಲ್ಲಿ 21 ಊಟ ಭಕ್ಷಣ ಹೊಡೆದನವ ಈ ನಿನ್ನ ಮಗ ಪ್ರಶಾಂತ. ಅದನ್ನು ನೋಡಿದ ಇದ್ದ ಮುದ್ದ ಜನರು ಕೇಕೆ ಸೀಳಿ ಹೊಡೆದು ಈ ಊರಿನ ಹಿರಿಯರು ಹೌದು ನೀನು ನಿಜವಾಗ ರೈತನ ಮಗ ಎಂದು ಬೆನ್ನು ತಟ್ಟಿ ಹೇಳಿದರವ್ವ ಈ ನಿನ್ನ ಮಗ ಪ್ರಶಾಂತನಿಗೆ ಈ ಹಸಿರು ಸಾಲಿನಿಂದ ಸನ್ಮಾನ ಮಾಡಿದರವ್ವ. ಅದು ಅಲ್ಲದೆ 1 ತೊಲೆ ಕಡಗವನ್ನು ಕೊಟ್ಟಿದರವ್ವ ಈ ನಿನ್ನ ಮಗ ಪ್ರಶಾಂತನಿಗೆ. ಪ್ರಶಾಂತ ದಿನಾಲು 2-3 ಲೀಟರ್ ಹಾಲು ಕುಡಿದು 3-4 ಹಸೆ ಜವರಿ ತತ್ತೆಯನ್ನು ಕುಡಿದು ದಿನನಿತ್ಯ ಗಡಿ ಮಣಿ ತಾಲೀಮನ್ನು ಹೊಡೆದರೆ ಗಟ್ಟಿಯಾಗಿರುತ್ತಾರೆ. ಚೀಲದ ಸ್ಪರ್ಧೆಗೆ ಬರುವ ಎಲ್ಲಾ ಪೈಲ್ವಾನರು ಆದರೆ ದಿನನಿತ್ಯ ಭೂಮಿಯಲ್ಲಿ ದುಡಿಯುವ ನಮ್ಮಂತ ರೈತರಿಗೆ ಒಂದೊತ್ತು ಉಣ್ಲಿಕ್ಕೆ ಗತಿಯಿಲ್ಲದಂತಾಗ್ತದೆ. ಅಂಥದ್ರಲ್ಲಿ ಇಂಥ ಸಾಧನೆ ಎಂಬ ಸಂಖ್ಯೆ ನಮ್ಮಂತ ಬಡವರಿಗೆ ಒಳ್ಳೇದಲ್ಲ ಪ್ರಶಾಂತ, ಒಳ್ಳೇದಲ್ಲ. ಪ್ರಶಾಂತ, ಈ ಬಹುಮಾನವನ್ನು ಯಾವ ಊರ ಕಣದಲ್ಲಿ ಗೆದ್ದುಕೊಂಡು ಬಂದಿದ್ಯಪ್ಪ ನೀನು? ನಿನ್ನ ತಂದೆ ಅದಕ್ಕೆ ಇದ್ರೆ ನನಗೇಕೋ ಭಯವಾಗುತ್ತೆಪ್ಪ. ಪ್ರಾಣ ಕೈದುಕೊಳ್ಳುವಂಥದ್ದು ನನಗೆ ಬೇಡ ಕದ್ದ. ಅವ್ವ ಭಯ ಪಡಬೇಡವ್ವ, ಭಯ ಪಡಬೇಡ. ನೀನು ದಿನನಿತ್ಯ ಈ ಭೂತಾಯಿ ಮಡಿಲಿನಲ್ಲಿ ದುಡಿದು ಬೆವರನ್ನು ಹರಿಸಿ ಬಿಳಿ ಜೋಳ ರೊಟ್ಟಿಯನ್ನು ಬೆಳೆಸಿದೆವ. ಈ ರೈತನ ಎದೆ ತಕ್ಕತ್ತು ಅಂತ ಪೈಲ್ವಾನರಿಗೆ ಚೆನ್ನಾಗಿ ಗೊತ್ತವ, ಚೆನ್ನಾಗಿ ಗೊತ್ತು. ಸೋಲುವ ಸಂಖ್ಯೆ ನನಗೆ ಇತಿಹಾಸಲೇ ಇಲ್ಲವ್ವ, ಇತಿಹಾಸಲೇ ಇಲ್ಲ. ಅವ್ವ ನನ್ನ ಅಣ್ಣ ಸೋತು ಬರೋನಲ್ಲವ್ವ, ಗೆದ್ದು ಬರುವ ಗೆಲುವಿನ ಸರ್ದಾರ ನನ್ನ ಅಣ್ಣ ಅಲ್ವಣ್ಣ? ತಂಗಿ, ನನ್ನ ಸಾಧನೆಗೆ ಸಾಥು ಕೊಡುವ ತಂಗಿ ತಮ್ಮಂದಿರುವಾಗ ಕಷ್ಟಕ್ಕೆ ಕುಗ್ಗದರು, ಲಾಭಕ್ಕೆ ಹಿಗ್ಗದರು ಎಂದು ಬೆನ್ನು ತಟ್ಟುವಾಗ ತಂದೆ ತಾಯಿ ಇರುವಾಗ ಸೋಲೊಮ್ಮೆ ಸಂಖ್ಯೆ ಇಲ್ಲಮ್ಮ ನನ್ನ ಇತಿಹಾಸಲೇ. ಪ್ರಶಾಂತ, ಇವತ್ತು ಯಾವ ಊರು ಕಣದಲ್ಲಿ ಈ ಬಹುಮಾನನು ಗೆದ್ದುಕೊಂಡು ಬಂದೆಯಪ್ಪ? ಪ್ರಶಾಂತ, ಪ್ರಶಾಂತ, ನೀನು ಹೋದ ಮೇಲೆ ರಾಮ ಲಕ್ಷ್ಮಣರು ಒಂದು ತೊಟ್ಟು ಹುಲ್ಲು ತಿಂದಿಲ್ಲ. ನೀನು ಗೆದ್ದುಕೊಂಡು ಬಂದಿರುವಲ್ಲ, ಈ ಸಂತೋಷನು ಅವರ ಮುಂದೆ ತೋರಿಸು. ಸ್ವಲ್ಪ ಆದರೂ ಹಿಡಿ ಹುಲ್ಲು ತಿನ್ನುತ್ತಾವು. ಆಯ್ತವ, ಹಾಗೆ ಆಗಲಿ. ಅವ್ವ ಇದೇನವ್ವ, ಎಲ್ಲರೂ ಎಷ್ಟು ಸಂತೋಷದಿಂದ ನಗುತ್ತಿರುವಿರಲ್ಲ? ಭಾಷಿಕ ಅಂತ ಇವತ್ತು ಏನು ವಿಶೇಷತೆ ಅಂತ ನಿಮಗೆ ಗೊತ್ತಿಲ್ಲವಾ? ಇಲ್ಲವ್ವ, ಏನು? ಇವತ್ತು ನಿಮ್ಮ ತಂಗಿ ಸೀತಾಳ ಬರ್ತಡೆ. ನೀವು ಅವರಿಗೆ ಶುಭ ಕೋರಿಲ್ಲವೆಂದು ಕೋಪಗೊಂಡಿದ್ದಾಳೆ. ಹೌದಾವೇ? ಬಾ ತಂಗಿ ಮುಂದಕ್ಕೆ. ಪ್ರಶಾಂತ್ ಅಣ್ಣ, ನಿನ್ನ ಬರ್ತಡೇ ಕೇಕ್ ತರೋದು ಹೇಳಿದೆಲ್ಲ ತಂದಿದ್ದೇನೆ. ಟ್ಯಾಂಕ್ ಚಂದ್ರು. ಶ್ರೀಕಾಂತ, ಒಳಗಡೆ ಹೋಗಿ ಒಂದು ಚೇರು ತಂಬಾರಪ್ಪ.
ಹೋಗಿ ಬರುತ್ತೇನೆ. ಆಯ್ತು ಚಂದ್ರು. ಅಣ್ಣ ನೀವು 3 ಜನ ಕುರ್ಚಿಯ ಮೇಲೆ ಕುಂತಿಕೊಳ್ಳಿ, ನಿಮಗೊಂದು ಸರ್ಪ್ರೈಸ್ ಇದೆ. ಜೇನಿನ ಗೂಡು ನಾನೆಲ್ಲ ಬೇರೆ ಯಾರು ಜೀವಿಲ್ಲ. ಜೇನಿನ ಗೂಡು ನಾನೆಲ್ಲ ಬೇರೆ ಯಾರು ಜೀವಿಲ್ಲ. ಜೇನಿನ ಗೂಡು ನಾನೆಲ್ಲ ಬೇರೆ ಯಾರು ಜೀವಿಲ್ಲ. ಶ್ರೀಕಾಂತ, ನೀ ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡು ಪಾಪ. ಆಯ್ತು ಅಪ್ಪ. ಪಾರ್ವತಿ, ಬೆಳೆದ ನಿಂತ ಮಗಳ ಮದುವೆಯನ್ನು ಮಾಡಿದರೆ ನಮ್ಮ ತಲೆ ಮೇಲೆ ಭಾರ ಕಮ್ಮಿಯಾಗುತ್ತದೆ. ಹೌದ್ರಿ, ಸೀತಾಳ ಮದುವೆ ಮಾಡಿ ಮುಗಿಸಿದ ನಂತರ ಶ್ರೀಕಾಂತನಿಗೂ ಪ್ರಶಾಂತನಿಗೂ ಮದುವೆ ಮಾಡಿದ್ರಿ ನಮ್ಮ ಚಿಂತೆ ಕಡಿಮೆ ಆಗುತ್ತೆ ರೀ. ಯಾರ್ದವ್ವ ಮದುವೆ? ನಿಮ್ಮ ತಂಗಿ ಸೀತಾಳದಪ್ಪ ಮದುವೆ. ಹೌವ, ನೀವು ಅದರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನನ್ನ ಮುದ್ದಿನ ತಂಗಿ ಸೀತಾಳಿಗೆ ಒಂದು ವರವನ್ನು ನೋಡಿದ್ದೇನೆ. ಅಣ್ಣ ಯಾಕಣ್ಣ ಮದುವೆ? ಮತ್ತಿನ್ಯಾರ್ದ ತಂಗಿ? ನನ್ನ ಮುದ್ದಿನ ತಂಗಿ ಸೀತಾಳದ ಮದುವೆ. ಅಣ್ಣ ನನಗಿಷ್ಟು ಬೇಗ ಮದುವೆ ಬೇಡ ಅಣ್ಣ. ಹಾಗಂದ್ರೆ ಯಾಗಮ್ಮ? ಈ ಪ್ರಪಂಚದ ಪದ್ಧತಿ ಹಂಗೆ ಮದುವೆ ಆಗಲೇಬೇಕಮ್ಮ. ನನ್ನ ಗೆಳೆಯ ನರಸಿಂಹ ಅಂತ ಇದ್ದಾನೆ, ಅವನು ಈ ಸಮಾಜ ಸೇವಕ. ಅವನಿಗೆ ನಿನ್ನ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ಏನಮ್ಮ? ಪ್ರಶಾಂತ,
ನಿನ್ನ ತಂಗಿಯ ಬಾಳು ಬಂಗಾರವಾಗಲೆಂದು ಬಯಸುವು ನೀನು. ನಿನ್ನ ಒಪ್ಪಿಗೆ ಇದ್ದರೆ ಸಾಕಪ್ಪ, ನಮ್ಮೆಲ್ಲರ ಒಪ್ಪಿಗೆದಂತೆ. ಅಣ್ಣ ನನ್ನೊಂದು ಮಾತು, ನೀ ತೋರ್ಸೋ ಹುಡುಗನನ್ನು ನಾನು ಮದುವೆ ಆಗುತ್ತೀನಿ, ಆದ್ರೆ ನಾ ತೋರ್ಸೋ ಹುಡುಗಿಯನ್ನು ನೀ ಮದುವೆ ಆಗುತ್ತೀರಂತ ಮಾತು ಕೊಡೋಣ ನನಗೆ. ಆಯ್ತು ತಂಗಿ, ನಿನ್ನ ಆಸೆ ಅಂತೆ ಆಗಲಿ. ಶ್ರೀಕಾಂತನಿಗೆ ಒತ್ತಾಗ್ತದೆ, ಬೇಗ ಆರತಿ ಮಾಡಿ ಅವನನ್ನು ಕಳಿಸಿಕೊಡಿ. ಆಯ್ತು ರೀ. ಸೀತಾ, ಒಳಗಡೆ ಹೋಗಿ ಆರತಿ ತೆಗೆದುಕೊಂಡು ಬಾರಮ್ಮ. ಅಪ್ಪ ಅಣ್ಣ, ನಾ ಇನ್ನು ಹೋಗಿ ಬರುತ್ತೆ, ನನಗೆ ಲೇಟ್ ಆಗುತ್ತದೆ. ದಯವಿಟ್ಟು ನೀವೆಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಟಾಟಾ, ಹೋಗಿ ಬರುತ್ತೇನೆ. ಆಯ್ತಪ್ಪ. ತಿಳಿದು ಮನದಲ್ಲೇ ದುಃಖ ಪಡುತ್ತಿದ್ದ ತಂದೆಯ ದುಃಖವನ್ನು ನೋಡಿ ತಾಯಿಗೆ ಕಾಡಿ ಬೇಡಿ ಇದ್ದ ವಿಷಯವನ್ನು ತಿಳಿದುಕೊಂಡು ಸಾಕ್ಷಾತ್ ಶಿವನಿಗೆ ಸವಾಲು ಹಾಕಿ ತಪಸ್ಸನ್ನು ಮಾಡಿ 16 ವರ್ಷ ಆಯಸ್ಸನ್ನು ಕಳೆದುಕೊಂಡು 101 ಆಯಸ್ಸನ್ನು ಪಡೆದುಕೊಂಡನಲ್ಲ ಆ ಭಕ್ತ ಮಾರ್ಕಂಡನ. ಅಥವಾ ಬರಗಾಲದ ಭೂಮಿಯಲ್ಲಿ ಬಂಗಾರದ ಪೆಟ್ಟಿಗೆ ಕಂಡರೂ ತನಗೆ ಇಟ್ಟುಕೊಳ್ಳದೆ ದೀನ ದಲಿತರಿಗೆ ದಾನ ಧರ್ಮ ಮಾಡಿ ದೇಶ ಸಂಚಾರ ಮಾಡುತ್ತಾ ಇಡೀ ನಮ್ಮ ನಾಡಿಗೆ ಶಾಂತಿ ಸಾರಿದನಲ್ಲ ಆ ಭಕ್ತ ಕನಕದಾಸನ ಹೋಮದ ಹೊಗೆ ಹಾಕಿ ತಪಸ್ಸನ್ನು ಮಾಡುತ್ತಿರುವಾಗ ಸಾಕ್ಷಾತ್ ಶಿವಪಾರ್ವತಿಯೇ ಧರೆಗಿಳಿದು ಬಂದು ನಿನಗೇನು ವರ ಬೇಕು ಎಂದು ಕೇಳಿದಾಗ ನನ್ನ ಮಕ್ಕಳಿಗೆ ಏನು ಬೇಡ,
ನನ್ನ ಭಕ್ತರಿಗೆ ಎಲ್ಲಾ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡು ಎಂದು ಕೇಳಿಕೊಂಡನಲ್ಲ ಆ ಮೈಮಾಂತಕ ಮಾಳಿಂಗರಾಯನ. ಅಂತ ಶಿವಸೇನರ ಪಾದಕ್ಕೆ ಶಿರಬಾಗುತ್ತೇನೆ ಹೊರತು ನಿನ್ನಂತ ದರಿದ್ರ ಶ್ರೀಮಂತನಿಗೆ ಸಲಾ ಮಾಡಿಯವನಲ್ಲ ಈ ಉಗ್ರ ನರಸಿಂಹ. ಉಗ್ರ ನರಸಿಂಹ ಲೇ ನರಸಿಂಹ, ಈ ದೇಶಗಟ್ಟೆ ಮನೆತನದವ ಈ ಗಂಡಿದೆ ಗೌಡನಿಗೆ ದರಿದ್ರ ಶ್ರೀಮಂತನೆಂದು ಬೊಗಳಿದ ಯಾ ಬಡ ಬಿಕಾರಿ ನನ್ನ ಮಗನೇ. ನಿನ್ನಂತ ಎಷ್ಟೋ ಸೂರ ಸರದಾರರು ರಕ್ತ ಕಕ್ಕಿ ಸತ್ತು ಹೋಗಿದ್ದಾರೆ ಈ ದೇವೇಂದ್ರ ದೇಸಾಯಿನ ಗುಂಡಿನ ಹೊಡೆತಕ್ಕೆ. ಲೇ ದೇಸಾಯಿ, ಈ ನಿನ್ನ ಗೌಡನ ಗುಂಡಿನ ಗರ್ಜನೆಗೆ ಎದರಿಯಿಂದ ಸರಿಯೋನಲ್ಲ ನಾನು. ಈ ಹಳ್ಳಿಯಲ್ಲಿ ನಿಮ್ಮಂತ ಶ್ರೀಮಂತರು ನಡೆಸುತ್ತಿರುವ ದರ್ಪಕ್ಕೆ ದರ್ಪದಂತೆ ಸಿಡಿದದ್ದು. ನ್ಯಾಯ ನೀತಿ ಧರ್ಮ ಕಾಪಾಡುವುದಕ್ಕೆ ಕೈಯಲ್ಲಿ ಮಚ್ಚಿ ಹಿಡಿದು ಈ ರಣರಂಗಕ್ಕೆ ಕಾಲಿಟ್ಟ ರೊಚ್ಚಿಗೆ ಎದ್ದ ಹುಲಿ. ರೊಚ್ಚಿಗೆದ್ದ ಹುಲಿ ಎಂದು ಗುಡುಗು ಹೊಡಿತಿರುವ ಗೋಬೆ ನನ್ನ ಮಗನೇ. ನಿನ್ನಂತ ಎಷ್ಟೋ ಹುಲಿಗಳನ್ನು ಬೇಟೆಯಾಡಿ ಆ ಹುಲಿಗಳ ಚರ್ಮದಿಂದ ಆ ನನ್ನ ಸಿಂಹಾಸನದ ಹತ್ತುವ ಮೆಟ್ಟಿಲನ್ನು ಮಾಡಿಕೊಂಡಿದ್ದಾನೆ ಈ ದೇವೇಂದ್ರ ದೇಸಾಯಿ. ಇನ್ನು ನೀನಂದ್ರೆ ಏನಲೇ ಬಚ್ಚ. ಲೇ ತಮ್ಮ ನರಸಿಂಹಪ್ಪ, ಎದಕ್ ಮಕ್ಕಳ ನರಕಂತಿಲೆ ಯಪ್ಪ. ನಮ್ಮ ಗೌರಿಗೆ ಎದುರಾಗಿ ನಿಂತವ್ರು ಯಾರು ಓದಿಲ್ಲ ತಮ್ಮ. ಇದು ನೀನು ಯಾವ ಲೆಕ್ಕಲೆ ಮೊಳ್ಳ ಕುರಿ ಗುಂಡದಲ್ಲಿ? ಮೊಳ್ಳ ಕುರಿ ಅಲ್ಲಲೇ, ಇದು ಸಿಂಹದ ಮರಿ. ಈ ನಿನ್ನ ಗೌಡನ ದೇಹ ಗಟ್ಟಿದ್ದರೆ ಈ ಬಂಡೆಗಲ್ಲನ್ನು ಮುಟ್ಟಿ ನೋಡಲು ಹೇಳು. ಒಂದೇ ಒಂದು ಹೊಡೆತಕ್ಕೆ ಚಿತ್ರ ವಿಚಿತ್ರವಾಗಿ ಹೋಗುತ್ತದೆ ಈ ನಿನ್ನ ಗೌಡನ ದೇಹ. ಚಿತ್ರ ವಿಚಿತ್ರ ಲೇ ಮಗನೇ, ಎಲ್ಲನೋ ಸುಟ್ಟು ಹಾಕಿ ಬಿಡುತ್ತೇನೆ. ಯಪ್ಪ ಗೌಡ, ಆ ಮಗ ನಿಮ್ ಕೈಯಾಗ ಸತ್ತವಕ್ಕಂದ್ರೆ ಯಪ್ಪ ಒಂದೈತಿಗೆ ಮೊದಲ ಉಸುಗ್ ಹೊತ್ತು ಹುಡುಗ ಎಲ್ಲ ಹೇಳೋದು ಹೋಗ್ಯಾನ. ನಿಮ್ ಕೈಯಾಗ ಒಂದೈತಿಗೆ ಗೊತ್ತಕ್ಕ ಮಗ. ಗೌಡ ಗೌಡ ಎಂದು ಹಾರಾಡುತ್ತಿರುವ ನಿನ್ನ ಶ್ರೀಮಂತಿಕೆಗೆ ಸವಾಲು ಹಾಕಿ ನಿನ್ನ ದರ್ಪವನ್ನು ಧ್ವಂಸ ಮಾಡಿ ನಿನ್ನ ಎದುರಿಗೆ ಶೆಟ್ಟು ಹೊಡೆದು ನಿಲ್ಲುವ ಕಂಡು ನಾನಾಗತ್ತಿದ್ದರೆ ನನ್ನ ಹೆಸರು ನರಸಿಂಹನೇ ಅಲ್ಲ ದೇಸಾಯಿ. ನಿನ್ನ ಹಣೆ ಬರೆದವನು ಆ ಬ್ರಹ್ಮ, ಅದನ್ನು ಅಳಿಸಿ ಹಾಕುವವನು ಈ ಉಗ್ರ ನರಸಿಂಹ. ದಟ್ ಈಸ್ ನರಲೋಕದ ನರವ್ಯಾಘ್ರಗಳಿಗೆ ನಾಯಕ ಈ ನರಸಿಂಹ. ಏ ತಮ್ಮ ನರಸಿಂಹ ಹೋಗಲಿ, ಎದಕ್ ಮುಖ ನರಕಂತೆ. ನಮ್ಮ ಗೌರಿಗೆ ಏನಾರ ಯಾವ್ದಾದೆ ಮುಂದಿನ ಪ್ರವೇಶದ ಮಗ ನೀನು ಗೋತಕ. ಸ್ವಾರ್ಥದ ಭ್ರಾಂತಿಯನ್ನು ತುಂಬಿಕೊಂಡು ಯಾರಿಗೆ ಏನಾದರೂ ಚಿಂತೆ ಎಂದು ಕಣ್ಣು ಮುಚ್ಚಿಕೊಂಡು ಕುಂತಿರುವೆ ಈ ಸಮಾಜದ. ನನ್ನ ತಾಯಿಗೆ ಸಾವಿಗೆ ಕಾರಣ ಆದವನು ಇನ್ನೂ ಸುಳಿವೇ ಸಿಕ್ಕಿಲ್ಲ. ಎಷ್ಟು ವರ್ಷ ಕಳೆದರೂ ಚಿಂತೆ ಇಲ್ಲ. ಯಾವ ದೇಶದಲ್ಲಿ ಅಡಗಿ ಕೂರ್ತರೂ ಬಿಡುವನಲ್ಲ. ಅವ ಯಾರೆಂದು ಹುಡುಕಿ ತಂದು ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ತಂದು ಕೊಡುತ್ತೇನೆ. ಅಪ್ಪ ತಂದೆ ಮೇಘರಾಜ, ಈಗಲಾದರೂ ಸಮಾಧಾನ ಆಯ್ತೇನು ದೇವಾ ನಿನ್ನ ಕಠೋರವಾದ ಮನಸ್ಸಿಗೆ? 3-4 ವರ್ಷಗಳ ಹಿಂದೆ ಬರಗಾಲ ಬಿದ್ದು ಈ ರೈತರ ರಕ್ತವನ್ನು ಹೀರಿದೆ.
ನಿನ್ನ ಅಬ್ಬರ ಜೋರಾಗಿದೆ ಎಂದು ತಿಳಿದು ಮತ್ತಷ್ಟು ಸಾಲ ಮಾಡಿಕೊಂಡು ಈ ಭೂಮಿಯನ್ನು ಬಿತ್ತಿದರೆ ಎದೆ ಎತ್ತರ ಹಸಿರು ಬೇರನ್ನು ಬೆಳೆದು ಈ ರೈತನ ಮನದಲ್ಲಿ ಆನಂದದ ಹೊಳೆಯನ್ನು ಹರಿದು ಆದರೆ ಒಂದು ವಾರದ ಬಿಡದೆ ಸುರಿಯುತ್ತಿರುವ ಈ ನಿನ್ನ ಅರ್ಪಣಕ್ಕೆ ಸಿಲುಕಿ ಬೆಳೆ ತುಂಬಿ ನಿಂತ ನನ್ನ 10 ಎಕರೆ ಬಾಳಿ ತೋಟ ನೀರಲ್ಲಿ ಕೊಚ್ಕೊಂಡೋಯ್ತು ದೇವಾ, ನೀರಲ್ಲಿ ಕೊಚ್ಕೊಂಡೋಯ್ತು. ಈಗಾದರೆ ನಮ್ಮಂತ ರೈತರು ಬದುಕದಾದ್ರೆ ಹೇಗೆ ಹೇಳುತ್ತಂದೆ ಮೇಘರಾಜ, ನೀನೇ ಹೇಳು. ಸ್ವಾಮಿ, ಹೊಲಕ್ಕೆ ಹೋಗಿ ಬಂದ್ರ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಏನೋ ಆತಂಕ ಕಾಡ್ತಾ ಇದೆಯಲ್ಲ? ಯಾಕೆ? ನಮ್ಮ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬೆಳೆದಿದೆ ತಾನೇ? ಏನೆಂದು ಹೇಳಲಿ ಪಾರ್ವತಿ, ಏನೆಂದು ಹೇಳಲಿ? ಒಂದು ವಾರದ ಬಿಡದೆ ಸುರಿಯುತ್ತಿರುವ ಈ ಮಳೆ ರಾಯನ ಅರ್ಪಣಕ್ಕೆ ಮೇಲಿನ ಸೌದತ್ತಿಯ ಡ್ಯಾಮಿನ ನೀರನ್ನು ಬಿಟ್ಟರಂತೆ. ಆ ನೀರಿನ ರಭಸಕ್ಕೆ ಬೆಳೆ ತುಂಬಿ ನಿಂತ ನಮ್ಮ 10 ಎಕರೆ ಬಾಳಿ ತೋಟ ನೀರಲ್ಲಿ ಕೊಚ್ಕೊಂಡೋಯ್ತು ಪಾರ್ವತಿ, ನೀರಲ್ಲಿ ಕೊಚ್ಕೊಂಡೋಯ್ತು. ಏನು ಹೇಳ್ತಾ ಇದ್ದೀರಾ ನೀವು? ಹೊಲದಲ್ಲಿ ಬೆಳೆದ ಬೆಳೆ ಎಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಯ್ತೆ. ಅಷ್ಟೆಲ್ಲ ಪಾರ್ವತಿ, ಅಷ್ಟೇ ಅಲ್ಲ, 5 ಎಕರೆ ಉಳ್ಳಾಗಡ್ಡಿ ಹಾಗೂ ಮೆಣಸಿನ ಬೆಳೆ ಸಹ ನೀರಲ್ಲಿ ಕೊಚ್ಕೊಂಡೋಯ್ತು ಪಾರ್ವತಿ, ನೀರಲ್ಲಿ ಕೊಚ್ಕೊಂಡೋಯ್ತು. ಒಟ್ಟಿನಲ್ಲಿ ಮಳೆಯಾದರೂ ಮಳೆ ಹೋದರು ಈ ರೈತನ ಮಾಡಲು ಕಣ್ಣೀರ ಕಡಲೆಂಬುದು ಸುಳ್ಳಾಗದು ಪಾರ್ವತಿ, ಸುಳ್ಳಾಗದು. ಇರಲಿ ಬಿಡಿ ಸ್ವಾಮಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ನಾವೇ ಅನುಭವಿಸೋಣ. ಎಲ್ಲಿ ಆದ್ರೂ ಹೋಗಿ ಜೀವನ ಸಾಗಿಸೋಣ. ಎಲ್ಲಿಗೆ ಹೋಗ್ತೀಯ ಪಾರ್ವತಿ, ಎಲ್ಲಿಗೆ ಹೋಗ್ತೀಯ? ಇದೇ ನಮ್ಮಿಬ್ಬರ ಕಷ್ಟ ಅಷ್ಟೇ ಅಲ್ಲ ಪಾರ್ವತಿ, ಸುತ್ತು 6 ಹಳ್ಳಿ ಸಮಸ್ಯೆ ಕೂಡ ಇದೆ. ಸ್ವಾಮಿ, ಈ ನಮ್ಮ ಕಷ್ಟವನ್ನು ಕಂಡು ಕರುಣೆ ತೋರಿಸದೆ ಮೂಕನಾಗಿ ಕುಳಿತಿದೆ ಈ ಸರ್ಕಾರ. ಸರ್ಕಾರ ಪಾರ್ವತಿ, ತುತ್ತು ಕೊಟ್ಟ ರೈತರಿಗೆ ಕುತ್ತು ತಂದಿರುವ ಈ ಸರ್ಕಾರ. ನಮ್ಮಂತ ರೈತರನ್ನ ಸಲ್ಲುವ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ ಪಾರ್ವತಿ, ಇಲ್ಲ. ನಮ್ಮೂರಿಗೆ ನೀರಾವಳಿ ಆಗಿದೆ ಎಂದು ಪಕ್ಕದ ಊರಿನವರು ಅಡಿಗೆ ಮಾಡಿಕೊಂಡು ಬಂದು ಕೊಡೋದನ್ನು ನೋಡಿದರೆ ಅಲ್ಲಿದ್ದ ಸಣ್ಣ ಸಣ್ಣ ಮಕ್ಕಳು ಊಟಕ್ಕೆ ಪಡೆದಾಡೋದನ್ನು ನೋಡಿದರೆ ಈ ರೈತನ ಕರಳು ಕಿತ್ತು ಬಂದಂತಾಯ್ತು ಪಾರ್ವತಿ, ಕಿತ್ತು ಬಂದಂತಾಯ್ತು. ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ಒಂದು ಉಣ್ಣಲಿಕ್ಕೆ ಅನ್ನ ಸಿಗದಂತಾಯ್ತು ಪಾರ್ವತಿ, ಸಿಗದಂತಾಯ್ತು. ಅಪ್ಪ, ನೀವು ಇಬ್ಬರು ಏನೋ ಯೋಚನೆ ಮಾಡ್ತಿದ್ದೀರಿ? ಬಾ ಪ್ರಶಾಂತ, ಬಾ. ಯಾಕಪ್ಪ, ನಿನ್ನ ಮಾತು ಬೇರೆ ಕಾಣ್ತಿದೆಯಲ್ಲ. ಮತ್ತೆ ಆ ದೇಶ ಏನಾರ ಅಂದನೆ? ಅವ್ವ, ನೀನಾದ್ರೂ ಹೇಳುವ ಏನಾಯ್ತು ಅಂತ. ಪ್ರಶಾಂತ, ಹೀಗೆ ಹೇಳಲ್ಲಪ್ಪ ನಾನು. ದಿನನಿತ್ಯ ಬೆಳೆದ ಸುರಿತಿರುವ ಈ ಮಳೆ ರಾಯನ ಆರ್ಭಟಕ್ಕೆ ಸಿಕ್ಕು ನಮ್ಮ ಬಾಳೆ ತೋಟ, ಉಳ್ಳಾಗಡ್ಡಿ ಬೆಳೆ, ಮೆಣಸಿನಕಾಯಿ ಬೆಳೆ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು ಕಂದ, ಕೊಚ್ಚಿಕೊಂಡು ಹೋಗಿ. ಏನ್ ಹೇಳ್ತಿದ್ಯಾ? ಏನ್ ಹೇಳ್ತಿದ್ಯಾ? ಈ ನಿನ್ನ ಮಾತನ್ನ ಕೇಳಿ ಈ ರೈತರ ಮಾಡಲು ಏನು ಪ್ರಯೋಜನ ಇಲ್ಲ ಪ್ರಶಾಂತ, ಯಾವುದು ಪ್ರಯೋಜನ ಇಲ್ಲ. ಈ ರೈತನ ಒಡಲುರಿದು ಕಣ್ಣೀರಿನ ಕಡಲಾಗಿ ಎರೆದರೂ ಯಾವುದು ಪ್ರಯೋಜನ ಇಲ್ಲ. ಒಂದು ಕಡೆ ನೋಡಿದರೆ ಸಾಲದ ಸಂಕಟ, ಇನ್ನೊಂದು ಕಡೆ ನೋಡಿದರೆ ನೀರಾವಳಿಯ ಚೆಲ್ಲಾಟ.
ಇದೆಲ್ಲ ಮೇಲಿರುವ ಭಗವಂತ ಆಡಿಸುವ ಆಟನಪ್ಪ ಆಟ. ಅಪ್ಪ ಆಟ ಆಡಿಸುವ ಭಗವಂತನಿಗೆ ಸವಾಲು ಹಾಕಿ ರಟ್ಟೆಯಲ್ಲಿ ಶಕ್ತಿ ಇದೆ ಎಂದು ಎದೆ ಒಳಗೆ ಛಲ ಇದೆ ಎಂದು ದುಡುದು ಸಾಲವನ್ನ ತೋರಿಸೋಣ. ಅದರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಅಪ್ಪ ಬಾ ಪ್ರಶಾಂತ, ಬಾ ಶ್ರೀಕಾಂತ. ಯಾಕಪ್ಪ ಈ ನಿನ್ನ ಮಾತು ಆತಂಕದಿಂದ ಹೊರ ಬರುತ್ತಿದೆ? ಏನಾಯ್ತು ಹೇಳಪ್ಪ. ಅವ್ವ ನೀನಾದ್ರೂ ಹೇಳವ ಅಪ್ಪನಿಗೆ ಏನಾಯ್ತು ಅಂತ. ಶ್ರೀಕಾಂತ ಅದು ಅದು ಹೇಳವ ಏನಾಯ್ತು. ಶ್ರೀಕಾಂತ ನಮ್ಮ ಪಕ್ಕದ ಊರಿನಲ್ಲಿ ನೀರಾವರಿ ಅರ್ಪಟಕ್ಕೆ ಸಿಕ್ಕು ಎಷ್ಟೋ ರೈತರು ಬೀದಿಗೆ ಬಂದಿದ್ದಾರಪ್ಪ, ಬೀದಿಗೆ ಬಂದಿದ್ದರು. ಅದನ್ನು ನೋಡಿ ಅಪ್ಪನಿಗೆ ಮನಸ್ಸಿಗೆ ನೋವಿದೆ ಅಷ್ಟೇ. ಅಯ್ಯೋ ದುರಂತವೇ, ಹಾಗಾದರೆ ಆ ರೈತರ ಜೀವನ ಹೇಗೆ ಅಣ್ಣ? ಏನು ಮಾಡೋದು ಪ್ರಶಾಂತ, ಇದೆಲ್ಲ ನಮ್ಮ ದುರ್ದೈವ. ಶ್ರೀಕಾಂತ ಪ್ರಶಾಂತ ನಡೆಯಿರಿ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಅವ್ವ ನಾನು ಊರಿಂದ ಬರುವಾಗ ನನ್ನ ಸ್ನೇಹಿತ ಪ್ರಕಾಶ ನನ್ನ ಕೈಯಲ್ಲಿ ಹಣ ಕೊಟ್ಟು ಕಳಿಸಿದ್ದಾನೆ. ನಾನು ಮೊದಲು ಹೋಗಿ ಅವರ ಮನೆಗೆ ಅವರ ತಂದೆ ತಾಯಿಗೆ ಹಣ ಕೊಟ್ಟು ಬರುತ್ತೇನೆ. ಆಯ್ತು, ಅವ್ವ ನಾ ಇನ್ನು ಹೋಗಿ ಬರಲೆ. ಸರಿ ಹೋಗಿ ಬಾಕಂದ. ಸೀತಾ ಸೀತಾ ಬಾರಮ್ಮ ಬೇಗ. ಪ್ರಶಾಂತ್ ಗೆಳೆಯ ಪ್ರಶಾಂತ್. ಬಾ ನರಸಿಂಹ ಬಾ, ನಿನ್ನ ದಾರಿಯೇ ಕಾಯ್ತಿರುವ. ಅಪ್ಪ ನನ್ನ ಜೀವದ ಗೆಳೆಯ ನರಸಿಂಹ ಅಂತ ಇವನು. ನಮಸ್ಕಾರ ಹಿರಿಯರಿಗೆ. ನಮಸ್ಕಾರ, ಬಾ ಕಣಪ್ಪ. ಸೀತಾ ಸೀತಾ ಬಾರಮ್ಮ ಬೇಗ. ಯಾಕವ್ವ ನನ್ನ ಕೂಗಿದಿ? ತಂಗಿ, ನಿನ್ನ ಮದುವೆ ಆಗುವ ಗಂಡು ಇವನೇ ನೋಡಮ್ಮ. ಅಣ್ಣ ಯಾಕಮ್ಮ ತಂಗಿ, ಏನಾಯ್ತು? ಅದು ಏನಿಲ್ಲಣ್ಣ. ಪ್ರಶಾಂತ, ನಾವಿಬ್ಬರು ಹೋಗಿ ಸಂತೆ ಮಾಡಿಕೊಂಡು ಬರ್ತೀವಿ. ನೀ ಎತ್ತುಗಳಿಗೆ ಹುಲ್ಲಾಕಿ ಬಾ. ಬಾ ಪಾರ್ವತಿ, ಹೋಗೋಣ. ಆಯ್ತಪ್ಪ. ನನ್ನ ಮಗಳಿಗೆ ಒಂದು ಮಾತು ಹೇಳೋದಿದೆ, ಹೇಳ್ತೀನಿ. ಸೀತಾ ಬಾರಮ್ಮ ಇಲ್ಲಿ. ಅಳಿಯಂದ್ರು ಬಂದಿದ್ದಾರೆ, ಸ್ವಲ್ಪ ಕಾಪಿ ಗೀಪಿ ಮಾಡಿ ಸ್ವಲ್ಪ ವಿಚಾರಿಸು. ಪೇಟೆಗೆ ಹೋಗಿ ಬರ್ತೇವೆ, ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತವ್ವ. ಸ್ವಲ್ಪ ವಿಚಾರಿಸು. ಹಾ ನರಸಿಂಹ, ನಾನು ಹೋಗಿ ಎತ್ತುಗಳಿಗೆ ಹುಲ್ಲಾಕಿ ಬರುತ್ತೇನೆ. ಎಲ್ಲರೂ ಆಮೇಲೆ ಕುಂತು ಊಟ ಮಾಡಿದ್ರೆ ಆಯ್ತು. ಪ್ರಶಾಂತ್, ಏನ್ರಿ ನನ್ನ ಪ್ರೀತಿನ ಬಯಸಿ ಕಳ್ಳನ ಮನಸ್ಸು ಉಳಿಗೆ ಬಂದಂತೆ ನಮ್ಮ ಅಣ್ಣನ ಸ್ನೇಹ ಮಾಡಿ ಎನ್ನ ಕೇಳೋ ನೆಪದಲ್ಲಿ ಬಂದಿದ್ರಾ? ಸೀತಾ, ನಿನ್ನ ಪ್ರೀತಿ ಬಯಸಿ ಬಂದವನಲ್ಲ ನಾನು. ಈ ನನ್ನ ಸ್ನೇಹಿತನ ಮಾತಿಗೆ ಬೆಲೆ ಕೊಟ್ಟು ಬಂದು ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದೇನೆ ವಿನಃ ಬೇರೆ ಯಾವ ಉದ್ದೇಶವೂ ಇಲ್ಲ. ಇರ್ಲಿ ಬಿಡಿ ನರಸಿಂಹ, ನೀವು ಸಿಕ್ಕ ಖುಷಿಯಲ್ಲಿ ನಿಮ್ಮನ್ನು ಹಪ್ಪಿ ಮುದ್ದಾಡಬೇಕಂತ ಆಸೆ ಆಗುತ್ತಿದೆ. ಈ ನನ್ನ ಮನ ಮೆಚ್ಚಿಕೊಳ್ಳಿ.
ಸೀತಾ, ನಿನ್ನ ಮದುವೆ ಆಗುವ ಗಂಡು ನಾನೆಂದು ಇಡೀ ಊರಿಗೆ ಗೊತ್ತಿರುವಾಗ ಮತ್ತೆ ಏಕೆ ಯೋಚನೆ ಮಾಡುತ್ತೀರಿ? ಬಾ ಸೀತಾ, ಆಡು ಒಂದು ಗೀತೆಯನ್ನು. ಆಯ್ತು ರಾಜ, ನಿಮ್ಮ ಇಷ್ಟನ ನನ್ನ ಇಷ್ಟ. ಬನ್ನಿ ಆಡಿಕೊಡೇನ. ನಾನಿನ್ನು ಬರುತ್ತೀನಿ. ಏ ನಿಲ್ಲು, ಎಲ್ಲಿಗೆ ಹೋಗ್ತೀಯ? ಈಗಿನ ತುಟಿ ಮುತ್ತು ಅಷ್ಟೊಂದು ರುಚಿಯಾಗಿದೆ ಅಂದ ಮೇಲೆ ಇನ್ನು ನಿನ್ನ ದೇಹ ಅದು ಎಷ್ಟು ರುಚಿಯಾಗಿರಬಹುದು. ಬಾರೇ ಬಾ, ಈ ನಿನ್ನ ದೇಹ ಸುಖವನ್ನು ಕೊಟ್ಟು ಈ ಗಜೇಂದ್ರನ ಕಾಮಾಗ್ನಿ ಹಿಂಗಿಸು ಬಾ. ಕಮಾನ್. ನನ್ನ ಕೈ ಬಿಡೋ ಪಾಪಿ, ನನ್ನ ಮೈ ಮುಟ್ಟಬೇಡ. ಅಮ್ಮ ಚಾಮುಂಡೇಶ್ವರಿ, ಮಹೇಶ್ವರಿ, ಈ ನಿಶುಭ್ರ ಅನ್ನದ ಸಾರ ಮಾಡದಂತೆ ಯಾವುದಾದ್ರೂ ರೂಪದಲ್ಲಿ ಬಂದು ನನ್ನ ಮಾನ ಕಾಪಾಡು ತಾಯಿ, ಕಾಪಾಡು. ಕಾಪಾಡ. ಈ ಗಜೇಂದ್ರನಿಗೆ ಎದುರು ಹಾಕಿಕೊಂಡು ನಿನ್ನನ್ನು ಕಾಪಾಡು ಯಾರಿದ್ದಾರೆ ಈ ದರೆ ಮೇಲೆ? ಯಾರಲೇ ಬಾ, ಬಿಚ್ಚಿ ತೋರಿಸು ನಿನ್ನ ಬೆಚ್ಚನೆ ದೇವನು. ಏ ದುಷ್ಟ ನನ್ನ ಮಗನೇ, ಕೈ ಬಿಡು ಈ ಭಾರತದ ನಾರಿಯನ್ನು. ಈ ಗಜೇಂದ್ರನ ಪ್ರೇಮ ಸಲ್ಲಾಪದಲ್ಲಿ ಅಡ್ಡ ಬಂದ ನೀನ್ಯಾರೇ ಹೇಳ್ಬೇಕು? ತ್ರೇತಾಯುಗದಲ್ಲಿ, ಕಲಿಯುಗದಲ್ಲಿ, ದ್ವಾಪರ ಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನ ಸೃಷ್ಟಿಸುತ್ತಾನೆ. ಆ ದ್ವಾಪರ ಯುಗದಲ್ಲಿ ಆ ದ್ರೌಪದಿಯ ಮಾನ ಕಾಪಾಡುವುದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಹೇಗೆ, ಅದೇ ರೀತಿ ಈ ಕಲಿಯುಗದಲ್ಲಿ ಈ ನಾರಿಯರ ಶೀಲ ಕಾಪಾಡುವುದಕ್ಕೆ ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿದ್ದಾನೆ ಈ ಕಲಿಯುಗದ ಕೃಷ್ಣನನ್ನ. ಕಲಿಯುಗದ ಕೃಷ್ಣ. ಕೃಷ್ಣ ಪರಮಾತ್ಮನ ವೇದಾಂತ ಹೇಳುವ ಮಲ್ಲ ಕುಣ್ಣೆ. ಆ ನಿನ್ನ ಶ್ರೀಕೃಷ್ಣ ಪರಮಾತ್ಮನ ಸಾಚನ 16,000 ಹೆಂಡತಿಯರು ಮಾಡಿಕೊಂಡು ಅವರೊಂದಿಗೆ ರಾಸಲೀಲೆ ನಾಡಿ ರಸಿಕನೆಂದು ಬಿರುದು ಪಡ್ತಾರಲ್ಲ ಆ ನಿನ್ನ ಶ್ರೀಕೃಷ್ಣ ಪರಮಾತ್ಮ. ಈ ಗಜೇಂದ್ರ ಅವನ ಇತಿಹಾಸ ಈ ಗಜೇಂದ್ರಿಗೆ ಹೊಸದಲ್ಲ. ಏ ಗಜೇಂದ್ರ, ಆ ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡತಿಯರನ್ನು ಮಾಡಿಕೊಂಡಿದ್ದು ಅವರೊಂದಿಗೆ ರಾಸಲೀಲೆಯನ್ನು ಆಡುವುದಕ್ಕಲ್ಲ, ನಿಮ್ಮಂತ ಕಾಮುಕರಿಂದ ಅವರ ಮಾನ ಪ್ರಾಣ ಕಾಪಾಡುವುದಕ್ಕೆ. ಅಂತ ಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ತಿನ್ನುವ ಅನ್ನದಲ್ಲಿ ಉಳಬೆದ್ದು ಕೂಳು ಕಾಣದ ನಾಯಿಯಂತೆ ಸತ್ತು ಹೋಗ್ತೀಯ ಪಾಪಿಷ್ಟನಾಗಿ. ಲೇ ಪಾಪ ಪುಣ್ಯದ ಪುಸ್ತಕ ಓದೋ ಹುಚ್ಚ. ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರು ಹತ್ತಲಾರದ ಪಾಪ, ಅಕ್ಕ ತಂಗಿ ಒಡನೆ ಸಂಭೋಗ ಮಾಡಿದರು ಹತ್ತಲಾರದ ಪಾಪ. ಆ ತಿನ್ನುವ ಹಣ್ಣವನ್ನು ಕಾಲಿನಿಂದ ಒತ್ತರು ಹತ್ತಲಾರದ ಪಾಪ. ಆ ನಿನ್ನ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಮಾತನಾಡ ಪಾಪ ತಟ್ಟುವುದೇ? ಹೇ ಗಜೇಂದ್ರ, ಬಾಯಿ ಬಿಟ್ಟರೆ ಹೊಲಸು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಈ ಸಮಾಜಕ್ಕೆ ಕೇಡು ಬಗೆಯುವ ನಿನ್ನ ದರಿದ್ರ ದೇಹವನ್ನು ಸುಟ್ಟು ಹಾಕಿ ಈ ಬಾಲೆಯನ್ನು ನಾನು ಕಾಪಾಡದಿದ್ದರೆ ನನ್ನ ಹೆಸರು ನಿಮ್ಮಂತ ಬಂಡ ಶ್ರೀಮಂತರ ಗಂಡ ರೌಡಿಗಳ ಮಿಂಡ ಉಗ್ರ ನರಸಿಂಹನೇ ಅಲ್ಲ. ಉಗ್ರ ನರಸಿಂಹ. ಏ ನರಸಿಂಹ, ಇವತ್ತು ಬಂದು ನೀ ಹುಡುಗಿಯನ್ನು ಕಾಪಾಡಿರಬಹುದು, ಆದರೆ ಮುಂದೊಂದು ಇವಳ ಶೀಲ ಹರಿದಿತ್ತನ್ನು ಹದ್ದು ನಾನಾಗದಿದ್ದರೆ ನನ್ನ ಹೆಸರು ಗರ್ವರಾಜ ಗಜೇಂದ್ರನೇ. ಹೇ ಗಜೇಂದ್ರ, ಈ ನಾರಿಯರ ಶೀಲ ಹರಿದು ತಿನ್ನುವುದು ನೀನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡುವ ಯಮ ಈ ನರಸಿಂಹ. ನೋಡಿ, ನೀವಿನ್ನು ಹೋಗಬಹುದು. ನೋಡಿ, ನೀವು ಯಾರಂತ ನನಗೆ ಗೊತ್ತಿಲ್ಲ. ನನ್ನ ಶೀಲ ಉಳಿಸಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ನರಸಿಂಹ. ನೋಡಿ, ಈ ನಿಮ್ಮ ದೇಶಭಕ್ತಿ ನುಡಿಗಳ ಕೇಳಿ ನನ್ನ ಹೃದಯ ನಿಮಗೆ ಕೊಟ್ಟು ಬಿಟ್ಟಿದ್ದೀನಿ. ಐ ಲವ್ ಯು ನರಸಿಂಹ, ಐ ಲವ್ ಯು.
ಏ ಹುಡುಗಿ, ಈ ನಿನ್ನ ಪ್ರೀತಿ ಪ್ರೇಮದ ಬಲೆಯನ್ನು ಈ ನರಸಿಂಹನ ಮೇಲೆ ಎಸೆಯಲು ಬರಬೇಡ. ಈ ಪ್ರೀತಿ ಅನ್ನುವುದು ಒಂದು ವಿಷದ ಹಾವಿದ್ದಂತೆ. ಆ ಹಾವಿನ ಬಾಯಲ್ಲಿ ಸಿಕ್ಕಿ ನರಳಾಡುವ ಮೂರ್ಖ ನಾನಲ್ಲ. ನಾನಿನ್ನು ಬರುತ್ತೇನೆ. ಹಲೋ, ನೀವು